ಭಾಗ್ಯಶ್ರೀ ನಾಯಕ್ ಅವರು ಭಾಳ ವಿವರವಾಗಿ ಕಾರವಾರ ತಾಲೂಕಿನಲ್ಲಿ ಬ್ರಿಟಿಷ್ ಆಡಳಿತದವರು ಯಾವ ರೀತಿ ಒಂದು ತೆರಿಗೆ ವ್ಯವಸ್ಥೆಯನ್ನು ರೈತರನ್ನು ಯಾವ ರೀತಿಯಾಗಿ ಸುಲಿಗೆ ಮಾಡ್ತು ಅನ್ನೋದೆಲ್ಲ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಅವರು ಹೇಳಿದಾಗೆ ಅವರ ಥೀಸಿಸನ್ನು ಕೂಡ ಓದ್ಬೋದು. ಅದರಲ್ಲಿ ಸಾಕಷ್ಟು ನಾನು ಓದಿದ್ದೇನೆ, ಅದರ ಒಂದು ಪ್ರತಿ ಕೂಡ ನಾನು ಪ್ರಿಂಟ್ ಹಾಕಿ ಇಟ್ಕೊಂಡಿದ್ದೇನೆ. ಭಾಳ ಚೆನ್ನಾಗಿದೆ. ಅವರು ಒಂದು ಮಾತು ಹೇಳಿದರು, ಕಾರವಾರದಲ್ಲಿ ಯಾವುದು ಅಂಥ ಪ್ರಮುಖ ಚಳುವಳಿಗಳು ನಡೀಲಿಲ್ಲ, ಅದು ಅಂಕೋಲಾದಲ್ಲಿ ಏನು ನಡೆದಿತ್ತು ಅದರ ಫಾಲೋ ಅಪ್ ಮಾಡಿದರು ಅಂಥೇಳಿ. ಆದರೆ ಕಾರವಾರದವರು ಅಂಕೋಲಾದ ಚಳುವಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತೇನೆ, ನೀವು ಮೆನ್ಷನ್ ಮಾಡಿರಿ PS ಕಾಮತ್ ಅಂತೇಳಿ. ಈ PS ಕಾಮತ್, ಪದ್ಮನಾಭ ಸುಬ್ರಾಯ್ ಕಾಮತ್ ಅಂತೇಳಿ, ಅವರೊಬ್ಬ ದೊಡ್ಡ ಲಾಯರ್. ಅವರು ಶಿರಗುಂಜಿಯಲ್ಲಿ, ಅಂಕೋಲಾ ತಾಲೂಕಿನ ಶಿರಗುಂಜಿಯಲ್ಲಿ ಪಟೇಲ್ರಿದ್ದರು. ಅವರು ಬ್ರಿಟಿಷ್ ಆಡಳಿತ ಪರವಾಗಿ ಕೆಲಸ ಮಾಡುವ, ಬ್ರಿಟಿಷರು ನೇಮಿಸಿದ ಪಟೇಲ್ರವರು. ಈ ಕರ ನಿರಾಕರಣೆಯ ಸಂದರ್ಭದಲ್ಲಿ ಅವರಿಗೂ ಮತ್ತು ಕೆಲವು ಲೋಕಲಲ್ಲಿ ಸಗಳಿಗೆರೆ ವೆಂಕಟರಮಣ ನಾಯಕ್, ಆಮೇಲೆ ವಾಸರಕುದ್ರಿಗೆಯ ಸಾತು ನಾಯಕ್, ಅವ್ರ ಜೊತೆಯಲ್ಲೆಲ್ಲ ಸ್ವಲ್ಪ ಡಿಸ್ಪ್ಯೂಟ್ ಆಗ್ತದೆ ಈ ಪಟೇಲ್ರಿಗೆ. ಆವಾಗ ಅವರೊಂದು ಪ್ರಕರಣವನ್ನು ದಾಖಲಿಸ್ತಾರೆ ಅವ್ರ ಮೇಲೆ. ತಮ್ಮ ಮನೆಗೆ ಬೆಂಕಿ ಹಾಕಿದ್ದಾರೆ, ಇವರೆಲ್ಲ ಸೇರಿ ಚಳುವಳಿಗಾರರು ತಮ್ಮ ಮನೆಗೆ ಬೆಂಕಿ ಹಾಕಿದ್ದಾರೆ ಅಂಥೇಳಿ. ಇವರಿಗೆ ವಾರೆಂಟ್ ಬರ್ತದೆ. ಈ ವೆಂಕಟರಮಣ ನಾಯಕ್ ಮತ್ತು ಅವರು 8 ಜನರ ಮೇಲೆ ಕೇಸ್ ಹಾಕಿರ್ತಾರೆ. ಆ ವೇಳೆಯಲ್ಲಿ ಅವರ ಬಂಧನ ಕೂಡ ಆಗ್ತದೆ. ಆ ಚಳುವಳಿಗಾರರ ಪರವಾಗಿ PS ಕಾಮತ್ರು, ಪದ್ಮನಾಭ ಕಾಮತ್ರು 6 ತಿಂಗಳ ಕಾಲ ಸತತವಾಗಿ ಕೋರ್ಟಲ್ಲಿ ಕೇಸನ್ನು ಹೋರಾಟ ಮಾಡಿ ಅದು ಸುಳ್ಳು ಕಟ್ಟಲೆ ಅನ್ನೋದನ್ನು ಸಾಬೀತು ಮಾಡ್ತಾರೆ. ಈ ರೀತಿ ಕಾರವಾರದಲ್ಲಿ ಸಾಕಷ್ಟು ಜನ ಲಾಯರ್ಸ್ ಇದ್ದರು ಆ ಕಾಲದಲ್ಲಿ. ಅವರು ಅಂಕೋಲೆಯ ಚಳುವಳಿಗಾರರು ಬಂಧನ ಆದಾಗ ಅವರನ್ನು ಸಪೋರ್ಟ್ ಮಾಡಿದ್ದಾರೆ. ಈ ರೀತಿ ಏನಾಗಿದೆ, ನಾವೇನು ಇವತ್ತು ತಾಲೂಕಿನ ಗಡಿಗಳನ್ನು ಹಾಕಿಕೊಂಡು ಅಧ್ಯಯನ ಮಾಡ್ತೇವೆ, ಆದರೆ ಆವತ್ತು ಚಳುವಳಿಗಳು ಈ ಗಡಿಗಳು ಇಲ್ಲದೇ ನಡೆದಿದ್ದಾವೆ. ಅವರು ತಮಿಳುನಾಡಿನ ಇದಕ್ಕೆ ನಾನು ಆಗಲೇ ಹೇಳಿದಾಗೆ ಈ ದೋಂಡ್ಯಾವಾಗಿನ ಟೈಮ್ನಲ್ಲಿ ತಮಿಳುನಾಡಿನಲ್ಲಿ ನಡೆಯೋ ದಂಗೆಗಳಿಗೆ ದೋಂಡ್ಯಾವಾಗಿ ಸಪೋರ್ಟ್ ಮಾಡ್ತಾ ಇದ್ದ. ಹಾಗೆಯೇ ಇಲ್ಲಿ ಉತ್ತರ ಕನ್ನಡದಲ್ಲಿ ಅಥವಾ ಧಾರವಾಡದಲ್ಲಿ ನಡೆಯೋದಕ್ಕೆ ತಮಿಳುನಾಡಿನ ನಾಯಕರು ಸಪೋರ್ಟ್ ಮಾಡ್ತಾಯಿದ್ರು. ಆ ವೇಳೆಯಲ್ಲೇ ನಮಗೆ ರಾಷ್ಟ್ರೀಯತೆ ಅಂದರೆ, ನಮಗೆ ಈ ರಾಷ್ಟ್ರೀಯತೆ ಅನ್ನೋ ಪದ ಇಲ್ಲ, ಆದರೆ ಈ ಒಟ್ಟಾಗಿ ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಡಿದ್ವಿ. ಆವಾಗ ನಮಗೆ ಗಡಿಗಳಿಲ್ಲ, ನಾವಿವತ್ತು ಗಡಿ ಮಾಡ್ಕೊಂಡಿದ್ದೇವೆ. ಈ ಒಂದು ಸಮ್ಮೇಳನ ಈ ರೀತಿಯಲ್ಲಿ ಹೊಸ ಹೊಸ ವಿಚಾರಗಳನ್ನು ಸಭೆಗೆ ತಿಳಿಸ್ತಾ ಇದೆ ಅಥವಾ ಬೆಳಕಿಗೆ ತರ್ತಾ ಇದೆ. ಇನ್ನು ಮುಂದಿನ ಗೋಷ್ಠಿಗಳಲ್ಲಿ ಇನ್ನಷ್ಟು ಹೊಸ ವಿಷಯಗಳನ್ನು ನಾವು ಕೇಳಲಿಕ್ಕೆ ಕಾತರಾಗಿದ್ದೇವೆ. ಈ ಒಂದು ಗೋಷ್ಠಿ ಅಧ್ಯಕ್ಷತೆಯನ್ನು ನೀಡಿದಂಥ ಸಂಘಟಕರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಾಯಶಃ ವಿದ್ಯಾರ್ಥಿಗಳು ಭಾಳ ಕಡಿಮೆ ಇದ್ದಾರೆ, ಹಾಗೆ ಸಭಿಕರು ಕೂಡ ಕಡಿಮೆ ಇದ್ದಾರೆ. ಆದರೂ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ನಡೀತಕ್ಕಂಥ ಸಂದರ್ಭದಲ್ಲಿ ಒಪ್ಪಿಸಿದಂಥ ವಿಚಾರವನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ದು ನಮ್ಮ ಕರ್ತವ್ಯ ಕೂಡ ಹೌದು. ಮೊಟ್ಟ ಮೊದಲನೇದಾಗಿ ಸರ್ಕಾರಿ ಕಾಲೇಜು ರಾಜ್ಯ ಮಟ್ಟದ ಒಂದು ಸೆಮಿನಾರನ್ನು, ಅದರಲ್ಲೂ ವಿಶೇಷವಾಗಿ ಉತ್ತರ ಕನ್ನಡದ ಬಗ್ಗೆ ಐತಿಹಾಸಿಕವಾಗಿ ಕಾಪಿಟ್ಟುಕೊಂಡು ಬಂದಿರತಕ್ಕಂಥ ಸತ್ಯ ಸಂಗತಿಗಳನ್ನು ಅನುಸಂಧಾನಕ್ಕೆ ತಂದಿರತಕ್ಕಂಥ ಇಲ್ಲಿಯ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಎಲ್ಲ ಸಿಬ್ಬಂದಿಗಳನ್ನು, ಹಾಗೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪ್ರಮೋದ್ ಹೆಗಡೆರನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಪರವಾಗಿ, ಯಾಕಂದರೆ ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯನಾಗಿರೋದ್ರಿಂದ ನಿಮ್ಮನ್ನು ಎಲ್ಲರನ್ನ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಬಾಲಕೃಷ್ಣ ಹೆಗಡೆಯವರೇ, ಪ್ರೊಫೆಸರ್ ರತ್ನಮ್ಮ ಪ್ರಾಧ್ಯಾಪಕರು, ಅವರು ಕೂಡ ಪ್ರಬಂಧವನ್ನು ಮಂಡಿಸಲಿಕ್ಕಿದ್ದಾರೆ. ನಮ್ಮ ಆತ್ಮೀಯರು ಹಾಗೆ ಕಾರವಾರ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸಿ ಈ ಕಾಲೇಜಿನಲ್ಲಿ ಈಗ ಸದ್ಯ ಪ್ರಾಚಾರ್ಯರಾಗಿರ್ತಕ್ಕಂಥ ವಿಜಯ ಮೇಡಮ್ ಅವರೇ, ನನ್ನ ಸಹೋದರಿ ಡಾಕ್ಟರ್ ಗೀತಾ ಮೇಡಮ್ ಅವರೇ, ಹಾಗೆ ಎಲ್ಲ ವೃತ್ತಿ ಬಾಂಧವರೇ, ಈಗ ಪೂರ್ವದಲ್ಲಿ
ಅತ್ಯಂತ ವಿದ್ವತ್ಪೂರ್ಣವಾದಂಥ ಪ್ರಬಂಧವನ್ನು ತಮ್ಮ ಮುಂದೆ ಮಂಡಿರ್ತಕ್ಕಂಥ ಸಹೋದರಿ ಭಾಗ್ಯಶ್ರೀ, ಡಾಕ್ಟರ್ ಭಾಗ್ಯಶ್ರೀ ಅವರೇ. ಪ್ರಾಯಶಃ ನಾನು ಎಲ್ಲ ವಿಚಾರಗಳನ್ನು ಈ ನನ್ನ ಪ್ರಬಂಧದಲ್ಲಿ ಮಂಡಿಸಲಿಕ್ಕೆ ಹೋಗೋದಿಲ್ಲ. ಅತ್ಯಂತ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನನ್ನ ಅನುಭವದ ಮೂಸೆಯಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಇವತ್ತಿನ ಶಿಕ್ಷಣ ವ್ಯವಸ್ಥೆ 2020 ಅಲ್ಲಿ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಚಾಲ್ತಿಯಲ್ಲಿ ಬಂತು, ಇದು ಬಂದಿರಬೇಕಿದ್ರೆ ಇದು ಇವತ್ತೇ ಬಂದಿರತಕ್ಕಂಥದ್ದಲ್ಲ. ಅದಕ್ಕೆ ಒಂದು ಐತಿಹಾಸಿಕವಾದಂಥ ಪರಂಪರೆ ಇದೆ, ಐತಿಹಾಸಿಕವಾದಂಥ ಹಿನ್ನೆಲೆ ಇದೆ. ನಮ್ಮ ಗುರುಕುಲ ಪದ್ಧತಿ, ವೇದಕಾಲದ ಶಿಕ್ಷಣ, ಆ ಮೂಲಕವಾಗಿ ಕೃಷಿಕ ಪೂರ್ವದಲ್ಲೇ ಇರಬಹುದಾದಂಥ ಬೌದ್ಧ ಶಿಕ್ಷಣ ವ್ಯವಸ್ಥೆ, ತದನಂತರ 8ನೇ ಶತಮಾನಕ್ಕೆ ಕಾಲಿರಿಸಿದಾಗ ಗೋರಿ ಮೊಹಮ್ಮದ್, ಗಜ್ನಿ ಮೊಹಮ್ಮದ್ ಅವರ ದಾಳಿಯ ಫಲವಾಗಿ ಈ ಭಾಗದ ಸಂಪತ್ತನ್ನು ಲೂಟಿ ಮಾಡಿ ತಮ್ಮ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸೋದ್ರ ಮೂಲಕವಾಗಿ ನಂತರ ಇಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಆದ ಮೇಲೆ ಶಿಕ್ಷಣದ ವ್ಯವಸ್ಥೆ ಪ್ರಾರಂಭ ಆಗಿ ಮುಂದೆ ಡಚ್ಚರು, ಫ್ರೆಂಚರು, ಬೇರೆ ಬೇರೆ ಪೋರ್ಚುಗೀಸರು ಎಲ್ಲರೂ ಕೂಡ ಈ ನೆಲದಲ್ಲಿ ತಮ್ಮ ಅಸ್ತಿತ್ವವನ್ನು ಆರಂಭಿಸಲಿಕ್ಕೆ ಆರಂಭ ಆದ ಅಂದಿನಿಂದ ಇಲ್ಲಿ ಶಿಕ್ಷಣದ ಒಂದು ಪರಂಪರೆ ಮುಂದುವರಿಯಿತು ಎನ್ನುವುದನ್ನು ನಾವು ನೋಡ್ತೇವೆ. ಆದರೂ ಕೂಡ ವಿಶೇಷವಾಗಿ ಕ್ರಿಸ್ತಶಕ 1600ರಲ್ಲಿ ಡಿಸೆಂಬರ್ 31 ಈಸ್ಟ್ ಇಂಡಿಯಾ ಕಂಪನಿ ಕ್ಯಾಲಿಕತ್ತಲ್ಲಿ ಸ್ಟಾರ್ಟ್ ಆಗ್ತದೆ, ಅಸ್ತಿತ್ವಕ್ಕೆ ಬರ್ತದೆ. ಆ ಮೂಲಕವಾಗಿ ಅಲ್ಲಿಂದ ಭಾರತೀಯ ಶಿಕ್ಷಣದ ಒಂದು ಇತಿಹಾಸದ ತಿರುವನ್ನು ಪಡೆದುಕೊಳ್ಳಲಿಕ್ಕೆ ಆರಂಭ ಆಗ್ತದೆ. ಮೊದಲನೇದಾಗಿ ಈಸ್ಟ್ ಇಂಡಿಯಾ ಕಂಪನಿ ಆರಂಭವಾಗಿರ್ತಕ್ಕಂಥದ್ದು ಈ ನೆಲದಲ್ಲಿ ವ್ಯಾಪಾರವನ್ನು ಮಾಡಿ ಅದ್ರ ಮೂಲಕವಾಗಿ ತಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸರಕುಗಳನ್ನು ಸಾಗಾಟ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶ ಆಗಿದ್ದರೂ ಕೂಡ ಅವರೊಟ್ಟಿಗೆ ಬಂದಂಥ ಕ್ರಿಶ್ಚನ್ ಬಾಂಧವರೆಲ್ಲ ಕೂಡಿ ಬಹುಶಃ ಈ ಭಾಗದಲ್ಲಿ ಕ್ರಿಶ್ಚನ್ ಮಿಷನರಿಗಳನ್ನು ಆರಂಭಿಸಿ ಆ ಮೂಲಕವಾಗಿ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಸಮರ್ಪಕವಾಗಿ ನೀಗಿಸಿಕೊಳ್ಳಲಿಕ್ಕಾಗಿ ಕ್ರಿಶ್ಚನ್ ಮಿಷನರಿಗಳನ್ನು ಆರಂಭಿಸಿ ಅಲ್ಲಿಂದ ಶಿಕ್ಷಣದ ಒಂದೊಂದು ಮಜಲುಗಳು ಆರಂಭ ಆಗ್ತಾ ಬಂತು ಅನ್ನೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಮುಖ್ಯವಾಗಿ ನಾವು 1781ಕ್ಕೆ ಬಂದಾಗ ಈ ಕಂಪನಿಯಲ್ಲಿ ಉದ್ಯೋಗವನ್ನು ಕೊಡಲಿಕ್ಕಾಗಿ ಅವರು ಆಲೋಚನೆ ಮಾಡಿ ಏನು ಮಾಡ್ತಾರೆ ಅಂದರೆ ಮುಸ್ಲಿಂ ಸಮುದಾಯವನ್ನು ಓಲೈಸಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮುಸ್ಲಿಂ ಒಂದು ಕಲ್ಕತ್ತಲ್ಲಿ ಮದ್ರಸವನ್ನು ಆರಂಭ ಮಾಡ್ತಾರೆ. ಹಿಂದೂಗಳ ಮನಸ್ಸನ್ನು ಒಲಿಸಿಕೊಳ್ಳಲಿಕ್ಕೆ ಬನಾರಸ್ದಲ್ಲಿ ಸಂಸ್ಕೃತ್ ಕಾಲೇಜನ್ನು 1784ರಲ್ಲಿ ಆರಂಭ ಮಾಡ್ತಾರೆ. ಆದರೆ ಬಹುಮುಖ್ಯವಾಗಿ 1811ರಲ್ಲಿ ಲಾರ್ಡ್ ಮಿಂಟೋ ಈ ದೇಶದ ಶಿಕ್ಷಣ ವ್ಯವಸ್ಥೆಗೆ ಇಂಗ್ಲೀಷ್ ಪಾರ್ಲಿಮೆಂಟ್ನಲ್ಲಿ ಕೊಟ್ಟಂಥ ಪೂರ್ವ ಸೂಚನೆ ಏನಿದೆಯಲ್ಲ ಅದು ಬಹಳ ಪ್ರಭಾವವನ್ನು ಬೀರ್ತದೆ. ಯಾಕಂದರೆ 1700 ಸುಮಾರಲ್ಲಿ ಚಾರ್ಟರ್ ಆ್ಯಕ್ಟ್ ಪಾಸ್ ಆಗಿರ್ತದೆ. ಆದರೆ 1813ರಲ್ಲಿ ಬಂದಿರತಕ್ಕಂಥ ಚಾರ್ಟರ್ ಆ್ಯಕ್ಟು ಭಾಳ ಮಹತ್ವಪೂರ್ಣವಾಗಿರ್ತದೆ. ಲಾರ್ಡ್ ಮಿಂಟೋ ಹೇಳ್ತಾನೆ, ಪೌರಾತ್ಯರ ಶಿಕ್ಷಣಕ್ಕಾಗಿ ಸ್ವಲ್ಪ ಗಮನವನ್ನು ಇಡಿ, ಇಲ್ಲದೇ ಇದ್ದರೆ ಅವರು ಕ್ರಿಶ್ಚಿಯಾನಿಟಿಗೆ ಬದಲಾಗಲಿಕ್ಕೆ ಸಾಧ್ಯತೆ ಇಲ್ಲ ಎನ್ನುವಂಥ ಪೂರ್ವ ಸೂಚನೆಯನ್ನು ನೀಡಿದಂಥ ಹಿನ್ನೆಲೆಯಲ್ಲಿ ಲಾರ್ಡ್ ಮಿಂಟೋನ ಸೂಚನೆಯನ್ನು ಗಮನಿಸಿದಂತಹ ಆ ಸಂದರ್ಭದಲ್ಲಿ 1834ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಏನು ಮಾಡ್ತಾನೆ ಅಂತಂದರೆ ಒಂದು ಸಮಿತಿಯನ್ನು ಅದಕ್ಕಾಗಿ ನೇಮಕ ಮಾಡ್ತಾನೆ. ಅವನೇ ನಾವು ಹೇಳ್ಕೊಳ್ತೇವೆ ಅಷ್ಟೇ, ಭಾರತದ ಶಿಕ್ಷಣ ವ್ಯವಸ್ಥೆಗೆ ಭದ್ರವಾದಂಥ ಬುನಾದಿಯನ್ನು ಹಾಕಿಕೊಟ್ಟವ ಲಾರ್ಡ್ ಮೆಕಾಲೆ ಅಂತ ಹೇಳಿ. ಆ ಮೆಕಾಲೆಯನ್ನು ನೇಮಿಸಿ ಅವನಿಗೆ ಒಂದು ಅವಕಾಶವನ್ನು ಕೊಡುತ್ತಾರೆ, ಇದನ್ನು ನಾವು ಮಾಡಬೇಕು ಅಂತೇಳಿ, ಇಲ್ಲಿ ಯಾವ ರೀತಿ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಅಂತೇಳಿ. ಇದಕ್ಕೆ ಕಾರಣ ಅಂತ ಹೇಳಿದರೆ 1813ರ ಚಾರ್ಟರ್ ಆ್ಯಕ್ಟ್ನಲ್ಲಿ ಒಂದು ಮಹತ್ವದಂಥ ನಿರ್ಣಯವನ್ನು ಬ್ರಿಟಿಷ್ ಪಾರ್ಲಿಮೆಂಟು ಪಾಸ್ ಮಾಡ್ತದೆ. 1 ಲಕ್ಷಕ್ಕೆ ಕಡಿಮೆ ಇಲ್ಲದ ಹಣವನ್ನು ಭಾರತೀಯರ ಶಿಕ್ಷಣಕ್ಕಾಗಿ ವಿನಿಯೋಗಿಸಬೇಕು ಎನ್ನುವಂಥ ಒಂದು ಆ್ಯಕ್ಟನ್ನು ಪಾಸ್ ಮಾಡಿ ಕ್ಲಾಸ್ 43 ಪ್ರಕಾರ ಮಾಡಿದಾಗ ಆ ಹಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿ ಕಾಂಟ್ರವರ್ಸಿ ಪ್ರಾರಂಭ ಆಗ್ತದೆ. ಓರಿಯೆಂಟಲ್ ಆಕ್ಸಿಡೆಂಟಲ್ ಕಾಂಟ್ರವರ್ಸಿ ಆರಂಭವಾಗಿ ಅದು ಭಾಳಷ್ಟು ವಿಕೋಪಕ್ಕೆ ಹೋದಾಗ ಲಾರ್ಡ್ ಮೆಕಾಲೆ ಅದಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಬಹುಶಃ ಅವನ ಅನುಭವದ ನೆಲೆಯಲ್ಲಿ ಬಂದಿರತಕ್ಕಂಥ ವಿಚಾರ ಅಂತ ಹೇಳಿದರೆ ಭಾರತೀಯರ ಒಂದು ಧಾರ್ಮಿಕವಾದಂಥ ನೆಲೆಯನ್ನು, ಭಾರತರ ಒಂದು ಸಾಂಸ್ಕೃತಿಕವಾದಂಥ ಬೆನ್ನೆಲುಬನ್ನು ಮುರಿದೇ ಇದ್ದರೆ ಈ ದೇಶವನ್ನು ನಾವು
ಬಗ್ಗು ಬಡಿಲಿಕ್ಕೆ ಸಾಧ್ಯತೆ ಇಲ್ಲ ಎನ್ನುವಂಥ ದುರಾಲೋಚನೆ ಮೆಕಾಲೆಯಲ್ಲಿ ಇತ್ತು. ಆ ಕಾರಣಕ್ಕಾಗಿ ಆತ ಏನು ಮಾಡ್ತಾನೆ, ಒಂದು ಪರಿಹಾರವನ್ನು ಕೊಡ್ತಾನೆ. ಪರಿಹಾರವನ್ನು ಕೊಟ್ಟು ಲಾರ್ಡ್ ವಿಲಿಯಂ ಬೆಂಟಿಕ್ಗೆ ಒಂದು ಸೂಚನೆ ಕೊಡ್ತಾನೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ಇದು ಬಹಳ ದುರಂತವಾದಂಥ ಸಂದರ್ಭ ನಮ್ಮ ದೇಶಕ್ಕೆ ಬಂದಿರತಕ್ಕಂಥದ್ದು. ಅವನು ಹೇಳ್ತಾನೆ, ಭಾರತ ಏನು 1 ಲಕ್ಷ ರೂಪಾಯಿ ವಿನಿಯೋಗ ಆಗ್ತಾ ಇದೆಯಲ್ಲ, ಅದು ಪೌರಾತ್ಯರ ಶಿಕ್ಷಣಕ್ಕೆ ವಿನಿಯೋಗ ಆಗತಕ್ಕದ್ದಲ್ಲ. ಯಾಕಂತಂದರೆ ಭಾರತೀಯರು ಆ ಕಾಲದಕ್ಕೆ ಅರೇಬಿಕ್ ಪಂಡಿತರಿದ್ದರು, ಅರೇಬಿಕ್ ಮೌಲ್ಯಗಳಿದ್ದರು, ಸಂಸ್ಕೃತ ಪಂಡಿತರಿದ್ದರು. ಅವನ ಲೆಕ್ಕದಲ್ಲಿ ಏನಾದ್ರು ಅವರು ಪಂಡಿತರು ಅಲ್ಲ, ಯಾರೂ ಅಲ್ಲ. ಯಾಕಂದರೆ ಅವರಿಗೆ ಮಿಲ್ಟನ್ನ ಕಾವ್ಯಗಳು ಓದಲಿಕ್ಕೆ ಬರ್ತಾ ಇಲ್ಲ, ಜಾನ್ ಲಾಕನ ತತ್ವಶಾಸ್ತ್ರದ ಬಗ್ಗೆ ಕಲ್ಪನೆ ಇಲ್ಲ. ಹಾಗಾಗಿ ಅವರು ಪಂಡಿತರೇ ಅಲ್ಲ. ಹಾಗಾಗಿ ಈ ಶಿಕ್ಷಣವನ್ನು ನಾವು ಕೊಡಬೇಕಾದ್ರೆ ಯುರೋಪ್ ಸಾಹಿತ್ಯ ಮತ್ತು ಐರೋಪ್ ವಿಜ್ಞಾನದಲ್ಲಿ ನಾವು ಶಿಕ್ಷಣವನ್ನು ಪಡೀಲಿಕ್ಕೆ ಅವಕಾಶ ಮಾಡಿಕೊಡಬೇಕು, ಅದನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಬೇಕು ಎನ್ನುವುದನ್ನು ಅವನು ಸೂಚನೆಯನ್ನು ಮಾಡ್ತಾರೆ. ಆ ಸೂಚನೆಯನ್ನು ಅನುಲಕ್ಷಿಸಿದ ಮೇಲೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಆರಂಭವಾಗ್ತದೆ. ಸೊ ಕಾಂಟ್ರವರ್ಸಿಯ ಜೊತೆಯಲ್ಲಿ ಆ ಶಿಕ್ಷಣವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ನೋಡ್ತೇವೆ. ಹೀಗೆ ಮೆಕಾಲೆ ಮಿನಿಟ್ಸಿಂದ ಆರಂಭಗೊಂಡು, ಅದನ್ನು ನಾನು ಡಿಟೇಲ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಅಲ್ಲಿ ಬೇರೆ ಬೇರೆ ಶಿಕ್ಷಣದ ಆಯೋಗಗಳು ನೇಮಕ ಆಗುವಂಥ ಸಂದರ್ಭವನ್ನು ಕೂಡ ನಾವು ನೋಡ್ತೇವೆ. 1817ರಲ್ಲಿ ಮಾಧ್ಯಮಿಕ ಈ ಬೆಂಗಾಲಿಗಳೆಲ್ಲ ಸೇರಿ ಒಂದು ಮಹಾವಿದ್ಯಾಲಯವನ್ನು ಅಲ್ಲಿ ಆರಂಭ ಮಾಡ್ತಾರೆ ಕಲ್ಕತ್ತಾದಲ್ಲಿ. ಆಮೇಲೆ ಬಂದಿರತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಈ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಚರಿತ್ರಾರ್ಹವಾದಂಥ ಅಧ್ಯಾಯವನ್ನು ಆರಂಭ ಮಾಡಿರ್ತಕ್ಕಂಥದ್ದು 1854ರ ವುಡ್ಸ್ ಡಿಸ್ಪ್ಯಾಚ್. ಆ ವುಡ್ಸ್ ಡಿಸ್ಪ್ಯಾಚ್ ಅಂತಕ್ಕಂಥದ್ದು ಈ ದೇಶಕ್ಕೆ ಬೇಕಾದಂಥ ಒಂದು ವಿಚಿತ್ರವಾದಂಥ ಒಂದು ಒಳ್ಳೆಯ ಯೋಚನೆಯನ್ನು ಕೊಡ್ತದೆ. ಯಾಕಂದರೆ ಆ ಕಾಲಕ್ಕಾಗಲೇ ಭಾರತದಲ್ಲಿ ಭಿನ್ನವಾದಂಥ ಪ್ರಾಂತಗಳು ಇದ್ದು, ಈಗಾಗಲೇ ಭಾಗ್ಯಶ್ರೀ ಅವರು ಹೇಳಿದ್ದಾರೆ, ಮದ್ರಾಸ್ ಪ್ರಾಂತಕ್ಕೆ ಒಳಪಟ್ಟಂಥ ಇಡೀ ಕರ್ನಾಟಕ ಕಾಲಾಂತರದಲ್ಲಿ ಟಿಪ್ಪುವಿನ ಮರಣದ ನಂತರ 4 ಹೋಳುಗಳಾದಂಥ ಈ ಕರ್ನಾಟಕ ಕಾಲಾಂತರದಲ್ಲಿ ಮುಂಬೈ ಪ್ರಾಂತಕ್ಕೆ ನಮ್ಮ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಸೇರ್ಪಡೆ ಆಗ್ತದೆ. ಸೊ ಇಲ್ಲಿ ವುಡ್ಸ್ ಬಂದ ನಂತರ ಅವರು ಒಂದು ಬಹಳ ಮುಖ್ಯವಾದಂಥ ಒಂದು ಪ್ರತಿಪಾದನೆ ಮಾಡ್ತಾರೆ. 4 ಅಂದರೆ ಮುಖ್ಯವಾಗಿ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡಬೇಕು, ವಿದ್ಯಾ ಇಲಾಖೆಯನ್ನು ಸ್ಥಾಪನೆ ಮಾಡಬೇಕು, 3 ವಿಶ್ವವಿದ್ಯಾಲಯಗಳನ್ನು ಕಲ್ಕತ್ತಾ, ಮದ್ರಾಸ್ ಮತ್ತು ಮುಂಬೈಗಳಲ್ಲಿ ಸ್ಥಾಪನೆ ಮಾಡಬೇಕು. ಆ ವಿಶ್ವವಿದ್ಯಾಲಯಗಳು ಲಂಡನ್ ಮಾದರಿಯ ವಿಶ್ವವಿದ್ಯಾಲಯ, ಆಧುನಿಕ ವಿಶ್ವವಿದ್ಯಾಲಯಗಳು. ಹಾಗೆ ಗ್ರ್ಯಾಂಟಿನೇಡ್ ಸಿಸ್ಟಮನ್ನು ಜಾರಿಯಲ್ಲಿ ತರಬೇಕು. ಇವೆಲ್ಲ ವಿಚಾರವನ್ನು ಪ್ರತಿಪಾದನೆ ಮಾಡ್ತಾರೆ. ಶಿಕ್ಷಣದ ಆರಂಭ ಅಲ್ಲಿಂದ ಬ್ರಿಟಿಷರದು ಸ್ಟಾರ್ಟ್ ಆಗ್ತದೆ, ಆದರೆ ಉತ್ತರ ಕನ್ನಡ ಜಿಲ್ಲೆಗೆ ಅದು ಬಂದಿರೋದಿಲ್ಲ. ಆಮೇಲೆ 1882ರಲ್ಲಿ ಹಂಟರ್ ಕಮಿಷನ್ ಬರ್ತದೆ. ಅದು ಕೂಡ ಮಾಧ್ಯಮಿಕ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅನ್ನೋ ಸಜೆಷನ್ ಕೊಡ್ತದೆ. 1904ರಲ್ಲಿ ಲಾರ್ಡ್ ಕರ್ಜನ್ರವರು ವೈಸ್ರಾರಾಗಿದ್ದಂಥ ಅವಧಿಯಲ್ಲಿ ಕರ್ಜನ್ ಪಾಲಿಸಿ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಆವಾಗ ಭಾರತೀಯರಲ್ಲಿ ಸಾಮಾನ್ಯವಾಗಿ ಶಿಕ್ಷಣದ ಬಗ್ಗೆ ಜಾಗೃತಿ ಆರಂಭ ಆಗ್ತದೆ. ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಒಂದು ಶೈಕ್ಷಣಿಕವಾದಂತಹ ಯೋಚನೆಗಳು, ಮುಂದಾಲೋಚನೆಗಳು ಆರಂಭ ಆಗ್ತವೆ. ಯಾಕಂದರೆ ಗೋಪಾಲಕೃಷ್ಣ ಗೋಖಲೆ ಅವರು 1911ರಲ್ಲಿ ಮುಂಬೈ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಒಂದು ಮಸೂದೆಯನ್ನು ಕಡ್ಡಾಯ ಮಸೂದೆಯನ್ನು, ಪ್ರಾಥಮಿಕ ಶಿಕ್ಷಣದ ಕಡ್ಡಾಯ ಮಸೂದೆಯನ್ನು ಬಿಲ್ಲನ್ನು ಮಂಡಿಸ್ತಾರೆ. ನಮ್ಮವರೇ ಅದಕ್ಕೆ ಅಪೋಸ್ ಮಾಡಿ ಆ ಬಿಲ್ಲು ಪಾಸ್ ಆಗದೆ ಹೋಗ್ತದೆ. ಸೊ ಇದು ಪ್ರಯತ್ನ ಆಗ್ತದೆ. ಆದರೆ ಆ ವೇಳೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವೊಂದು ದೇಶೀಯ ಶಾಲೆಗಳು, ಅಲ್ಲಲ್ಲಿ ಮರಾಠಿ ಶಾಲೆಗಳು, ಅಲ್ಲಲ್ಲಿ ಉರ್ದು ಶಾಲೆಗಳು, ಅದು ಕೂಡ ಗೌಟಿ ಶಾಲೆಗಳು ಅಂತ ಕರೀತಾ ಇದ್ರು. ಯಾವುದು ಅಧಿಕೃತವಾದಂಥ ಶಾಲೆಗಳಲ್ಲ, ಅನಧಿಕೃತವಾಗಿ ಗೌಟಿ ಶಾಲೆಗಳು ಎನ್ನುವಂಥದ್ದು ಈ ಭಾಗದಲ್ಲಿ, ಬಹುಶಃ ಕಾರವಾರದ ಭಾಗದಲ್ಲಿ ಭಾಳಷ್ಟುಗಳಿದ್ವು. ನಮ್ಮ ಭಾಗದಲ್ಲೂ ಕೂಡ ಕೆಲವೊಂದು ಗೌಟಿ ಶಾಲೆಗಳು ಇದ್ದವು. ಅಂದರೆ ಯಾರೋ ಸ್ವಲ್ಪ ಶಿಕ್ಷಣ ತಿಳಿದಂಥವರು ಆ ಗೌಟಿ ಶಾಲೆಯಲ್ಲಿ ಇನ್ನಿತರರಿಗೆ ಶಿಕ್ಷಣವನ್ನು ನೀಡತಕ್ಕಂಥ ಪದ್ಧತಿ ಮುಂದುವರಿದಿತ್ತು ಅನ್ನೋದನ್ನು ನಾವು ನೋಡ್ಬೋದು. ಸೊ ಅದರ ನಂತರ 1910ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ರೆಸೊಲ್ಯೂಷನ್ ಪಾಸ್ ಆಗ್ತದೆ, ಬ್ರಿಟಿಷ್ ಗೌರ್ಮೆಂಟ್ ಪಾಸ್ ಮಾಡ್ತದೆ. ಅದು ಕೂಡ ಅಂಥ ಬದಲಾವಣೆಯನ್ನು ನಮ್ಮ ಶಿಕ್ಷಣಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. 1917ರಲ್ಲಿ ಮೈಕಲ್ ಸ್ಯಾಡ್ಲರ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಕಲ್ಕತ್ತಾ ಯೂನಿವರ್ಸಿಟಿ ಆಯೋಗವನ್ನು ನೇಮಕ ಮಾಡ್ತಾರೆ. ಯಾಕಂದರೆ ಕಲ್ಕತ್ತಾ ಯೂನಿವರ್ಸಿಟಿ ಆರಂಭ ಆಗಿತ್ತು, ಅಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು. ಅದರ ಅಧ್ಯಯನಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡಿ ಕಲ್ಕತ್ತಾ ಆಯೋಗ ಬರುತ್ತೆ. 1927ರಲ್ಲಿ ಸೊ ಇಲ್ಲಿ ಹಾರ್ಟಾ ಕಮಿಟಿ ಒಂದು ನೇಮಕ ಆಗ್ತದೆ.
ಸೊ ಹಾರ್ಟಾ ಕಮಿಟಿ ಸಾಮಾನ್ಯವಾಗಿ ಪ್ರಾಥಮಿಕ ಶಿಕ್ಷಣದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಮತ್ತು ಮಾಧ್ಯಮಿಕ ಶಿಕ್ಷಣದ ಕೆಲವು ನ್ಯೂನತೆಗಳನ್ನು ಹೋಗಲಾಡಿಸಲಿಕ್ಕೆ ನೇಮಕಗೊಂಡಂಥ ಸಮಿತಿ 1936-37ರಲ್ಲಿ ವುಡ್ ಆ್ಯಂಡ್ ಆಬರ್ಟ್ ಅವರ ಇನ್ನೊಂದು ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ. ಆದರೆ ಇವ್ಯಾವುದೂ ಕೂಡ ಉತ್ತರ ಕನ್ನಡದ ಮಟ್ಟಿಗೆ ಬರೋದಿಲ್ಲ ಅಥವಾ ನಮ್ಮ ಜಿಲ್ಲೆಯ ಮಟ್ಟಿಗೆ ಕೆನರಾ ಜಿಲ್ಲೆಯ ಬಗ್ಗೆ ಯಾವ ವಿಶೇಷವಾದಂಥ ಒತ್ತನ್ನು ಕೂಡ ನೀಡೋದಿಲ್ಲ. ಹಾಗೆ ಸ್ವಲ್ಪ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಗಾಂಧೀಜಿಯವರಿಗೆ ಭಾಳಷ್ಟು ಬೇಸರ ಆಗಿರ್ತದೆ. ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಗಳು ಪಾಸಾಗ್ತಾ ಇವೆ, ಅದು ಭಾರತೀಯ ಆಶೋತ್ತರಗಳನ್ನು ಈಡೇರಿಸುವುದಿಲ್ಲ ಅನ್ನೋದನ್ನು ಮನಗಂಡಂಥ ಗಾಂಧೀಜಿಯವರು ಬೇಸರ ಆದಾಗ ತಮ್ಮದ ಅನುಭವದಲ್ಲಿ ಬಂದಿರತಕ್ಕಂಥ ಎಜುಕೇಷನ್ ಥ್ರೂ ವಿಲೇಜ್ ಹ್ಯಾಂಡಿಕ್ರಾಫ್ಟ್ಸ್ ಅಂತಕ್ಕಂಥ ಒಂದು ಸ್ಕೀಮನ್ನು, ಮೂಲ ಶಿಕ್ಷಣ ಒಂದು ಸ್ಕೀಮನ್ನು ವರ್ಧಾದಲ್ಲಿ, ಮಧ್ಯಪ್ರದೇಶದ ವರ್ಧಾದಲ್ಲಿ ಸಭೆಯನ್ನು ಏರ್ಪಡಿಸೋದ್ರ ಮೂಲಕವಾಗಿ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡು ವರ್ಧಾ ಯೋಜನೆಯನ್ನು ರೂಪಿಸ್ತಾರೆ. ಸೊ ಅದನ್ನು ಮುಂದೆ ಜಾಕೀರ್ ಹುಸೇನ್ ಕಮಿಟಿ ರಿವ್ಯೂ ಮಾಡಿ ಅದನ್ನು ನಮ್ಮ ಮೂಲ ಶಿಕ್ಷಣ ಎಂಬ ಪರಿಕಲ್ಪನೆಯಲ್ಲಿ ಈ ದೇಶದಲ್ಲಿ ಜಾರಿಯಲ್ಲಿ ತರಬೇಕು ಅಂತ ಹೇಳ್ತದೆ. ಅದನ್ನು ನಾವು ಒಪ್ಪಿಕೊಳ್ಳೋದಿಲ್ಲ ಭಾರತೀಯರು. ಯಾಕಂದರೆ ಆವಾಗಲೇ ನಮ್ಮ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಮೆಕಾಲೆ ಸಾಹೇಬರ ಒಂದು ಇಂಗ್ಲೀಷ್ ಧೋರಣೆಯನ್ನು ನಮ್ಮ ಮಸ್ತಕದಲ್ಲಿ ಇಟ್ಟುಕೊಂಡು ನಾವು ಚಾಲನೆಗೆ ತೊಡಗಿಕೊಟ್ಬಿಟ್ಟಿದ್ದು. ಹಾಗಾಗಿ ಅಲ್ಲೂ ಕೂಡ ಕುಂಠಿತ ಆಗ್ತದೆ, ಶಿಕ್ಷಣದ ಪ್ರಗತಿ ಆಗೋದಿಲ್ಲ ಅನ್ನೋದನ್ನು ನಾವು ಗಮನಿಸ್ಬೋದು. ಆ ನಂತರ 1944ರಲ್ಲಿ ಯುದ್ಧೋತ್ತರ ಅವಧಿ ಅಂತ ನಾವು ಕರೀತೇವೆ, ಎರಡನೆಯ ಜಾಗತಿಕ ಯುದ್ಧ ನಡೆದ ನಂತರ ಒಂದು ದೊಡ್ಡ ಅಂಥ ಯೋಜನೆಯನ್ನು ಈ ದೇಶದ ಶಿಕ್ಷಣ ವ್ಯವಸ್ಥೆಗೆ ಮಾಡಲಾಗ್ತದೆ. ಸಾರ್ಜೆಂಟ್ರವರ ವರದಿ ಅದು ಕೂಡ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಅದು ಮಹತ್ವವನ್ನು ಪಡ್ಕೊಳ್ಳೋದಿಲ್ಲ ಎನ್ನುವುದನ್ನು ನಾವು ಗಮನಿಸ್ಬೋದು. ಆದರೆ ಭಾರತೀಯರ ಶಿಕ್ಷಣಕ್ಕೆ ಪ್ರಭಾವವನ್ನು ಬೀರ್ತಕ್ಕಂಥ ಕೆಲವೊಂದು ಅಂಶಗಳು ಬರ್ತವೆ. ಏನು ಮುಂಬೈ ಪ್ರಾಂತ ಆಯಿತು, ಒಟ್ಟು 11 ಪ್ರಾಂತಗಳಿದ್ದು ಆ ಕಾಲದಲ್ಲಿ 11 ಪ್ರಾಂತಗಳಿದ್ದು ಈ ದೇಶವನ್ನು 30 ಜನ ವೈಸ್ರಾಯರು ಆಳಿದರು. ಬೇರೆ ಬೇರೆ ವೈಸ್ರಾಯರ ಕಾಲದಲ್ಲಿ ಅವರ ಆಡಳಿತವೇ ಭಿನ್ನವಾಗಿತ್ತು. ಯಾವಾಗ ಮೈಸೂರು ಪ್ರಾಂತಕ್ಕೆ ನಾವು ಮದ್ರಾಸ್ ಪ್ರಾಂತ ಮೈಸೂರು ಭಾಗ ಏನಿದೆಯಲ್ಲ, ಅಲ್ಲಿ ಶಿಕ್ಷಣದ ಪ್ರಗತಿ ಆಗಲಿಕ್ಕೆ ಆರಂಭ ಆಯಿತು ಅನ್ನೋದನ್ನು ನಾವು ನೋಡ್ತೇವೆ. ಅಲ್ಲಿದ್ದ ಸ್ವಲ್ಪ ಶಿಕ್ಷಣದ ಬಗ್ಗೆ ಆಲೋಚನೆಗಳು ನಮ್ಮಲ್ಲಿ ಬೇರೂರಲಿಕ್ಕೆ ಆರಂಭ ಆದು. ಅದನ್ನು ನಾನು ಸ್ವಲ್ಪ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಸಾಮಾನ್ಯವಾಗಿ ಮೈಸೂರು ಸಂಸ್ಥಾನದ ಭಾಗಗಳಲ್ಲಿ ಆಧುನಿಕ ಶಿಕ್ಷಣೆಯ ಪರಿಕಲ್ಪನೆ ಮೂಡಿ 19ನೇ ಶತಮಾನದಿಂದ ಇತ್ತೀಚೆಗೆ ಅದು ಆರಂಭಗೊಂಡಿರುವುದನ್ನು ನಾವು ನೋಡ್ಬೋದು. ಅಲ್ಲಿಯೂ ಕೂಡ ಮಠಗಳು, ದೇವಾಲಯಗಳು, ಮಸೀದಿಗಳು ಅಥವಾ ಮಸೀದಿಗಳ ಪಕ್ಕದಲ್ಲೇ ಇರಬಹುದಾದಂತಹ ಮಕ್ತಾಬ್ಗಳು, ಇವು ಶಿಕ್ಷಣವನ್ನು ಧಾರ್ಮಿಕ ನೆಲೆಯಲ್ಲಿ ಜೊತೆಯಲ್ಲಿ ಲೌಕಿಕವಾದಂಥ ಶಿಕ್ಷಣ ನೀಡುವಂಥ ಕೇಂದ್ರಗಳಾಗಿ ಅಲ್ಪ ಸ್ವಲ್ಪವಾದಂಥ ಶಿಕ್ಷಣವನ್ನು ಜಾಗೃತಿಗೊಳಿಸ್ತಕ್ಕಂಥ ಭಾಗ ಮೊಟ್ಟ ಮೊದಲಿಗೆ ಆರಂಭ ಆಗಿರ್ತಕ್ಕಂಥದ್ದು, ಒಂದು ಸಾಂಪ್ರದಾಯಿಕ ನೆಲೆಯಲ್ಲಿ ಆರಂಭವಾಗಿರ್ತಕ್ಕಂಥದ್ದು ಮೈಸೂರು ಭಾಗದಲ್ಲಿ. ಹಾಗೆ ಅಲ್ಲಿ ಹೋದಾಗ ಭಾರತೀಯರ ಭಾಷೆಯಲ್ಲಿ ಶಿಕ್ಷಣ ಪಡೆಯಬೇಕು ಎನ್ನುವುದನ್ನು ಕೂಡ ಅವರು ನಂಬಿದರು. ಜೊತೆಯಲ್ಲಿ ಭಾರತದಲ್ಲಿ ವಿದ್ಯಾ ಇಲಾಖೆಯನ್ನು ಸ್ಥಾಪಿಸಬೇಕು ಎನ್ನುವಂಥ ಕಲ್ಪನೆಯನ್ನು 1854ರಲ್ಲಿ ವುಡ್ ಡಿಸ್ಪ್ಯಾಚ್ ಹೇಳಿದರೂ ಕೂಡ 1857ರಲ್ಲಿ ಮೈಸೂರು ಭಾಗದಲ್ಲಿ ವಿದ್ಯಾ ಇಲಾಖೆ ಸ್ಥಾಪನೆ ಆಗ್ತದೆ. ಅದರ ಅಡಿಯಲ್ಲಿ ಹೈರಾರ್ಕಿಕಲ್ ಆರ್ಡರ್ನಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ನೇಮಕ ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಆಮೇಲೆ ಜಿಲ್ಲಾ ಬೋರ್ಡ್ಗಳು, ತಾಲೂಕಾ ಬೋರ್ಡ್ಗಳು ಶಿಕ್ಷಣದ ಜವಾಬ್ದಾರಿನ ವಹಿಸಿಕೊಂಡು ಖಾಸಗಿ ವಲಯದಲ್ಲಿ ಇರಬಹುದಾದಂತಹ ಶಾಲೆಗಳು ಗುಣಮಟ್ಟ ಮತ್ತು ಶ್ರೇಷ್ಠತೆಯಲ್ಲಿ ವಿಫಲರಾದಾಗ ಅವುಗಳನ್ನು ಸರ್ಕಾರಿ ಶಾಲೆಗಳನ್ನಾಗಿ ಪರಿವರ್ತಿಸುವಂಥ ಕೆಲಸಗಳು ಕೂಡ ಮೈಸೂರು ಭಾಗದಲ್ಲಿ ಕೆಲವೊಮ್ಮೆ ಕಡೆ ಆಗಿದೆ ಅನ್ನೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಗ್ರಾಮಾಂತರ ಪ್ರದೇಶ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಬೇಕೆನ್ನುವಂಥ ಆಲೋಚನೆ ಕೂಡ ಮೈಸೂರು ಭಾಗದಲ್ಲಿ ಬಂದಿರತಕ್ಕಂಥದ್ದು. ಜೊತೆಯಲ್ಲಿ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ನಾರ್ಮಲ್ ಶಾಲೆಯನ್ನು ಒಂದು ಆರಂಭವನ್ನು ಮಾಡ್ತಾರೆ. ಬಹುಶಃ ನಾರ್ಮಲ್ ಶಾಲೆಗಳು ಅಂದರೆ ಇಂಗ್ಲೆಂಡ್ನಲ್ಲಿ ಟೀಚರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನು ನಾರ್ಮಲ್ ಶಾಲೆಗಳು ಅಂತ ಕರೀತಾ ಇದ್ರು. ಸೊ ವುಡ್ಸ್ ಡಿಸ್ಪ್ಯಾಚ್ನಲ್ಲಿ ಅದು ಕೂಡ ಒಂದು ವಿಶೇಷವಾಗಿತ್ತು, ನಾರ್ಮಲ್ ಶಾಲೆಗಳನ್ನು ಪ್ರತಿಯೊಂದು ಪ್ರಾಂತಗಳಲ್ಲಿ ಆರಂಭಿಸಬೇಕು ಎನ್ನುವಂಥದ್ದು. ಆದರೆ 19ನೇ ಶತಮಾನದ ಹತ್ತಿರ ಬಂದಾಗ ಅದು ಆರಂಭ ಆಗ್ತದೆ. ಹಾಗೆ 1875ರಲ್ಲಿ 3 ನಾರ್ಮಲ್ ಶಾಲೆಗಳು ಆರಂಭಗೊಂಡು ಅನ್ನೋದನ್ನು ನಾವು ಗಮನಿಸಬಹುದು. ಹಾಗೆ 1900 ಬಹುಶಃ ಇಲ್ಲಿ 1916ರಲ್ಲಿ ಮೈಸೂರಿನಲ್ಲಿ ಅಧಿಕೃತವಾಗಿ ಒಂದು ವಿಶ್ವವಿದ್ಯಾಲಯ ಮತ್ತೆ ಆರಂಭ ಆಗ್ತದೆ. ಇದು ಈ ದೇಶದ ಶಿಕ್ಷಣ ಮುನ್ನೆಲೆಗೆ ಈ ರಾಜ್ಯದ ಶಿಕ್ಷಣ ಮುನ್ನೆಲೆಗೆ ಬರಲಿಕ್ಕೆ ಕಾರಣ ಆಗ್ತದೆ. ಅಲ್ಲಿ
ಸ್ನಾತಕೋತ್ತರ ಪದವಿಗಳನ್ನು ನೀಡ್ತಕ್ಕಂಥ ಕೆಲಸಗಳು, ಇಂಜಿನಿಯರಿಂಗ್ ಕಾಲೇಜುಗಳನ್ನು ಆರಂಭಿಸುವಂಥ ಕೆಲಸಗಳು ಇವೆಲ್ಲವೂ ಕೂಡ ನಡೆಯುತ್ತವೆ. ಆದರೆ ಉತ್ತರ ಕನ್ನಡಕ್ಕೆ ಬಂದಾಗ ಅಂಥ ಪ್ರಗತಿ ಏನೂ ಕೂಡ ಆಗಿಲ್ಲ ಅನ್ನೋದನ್ನು ಗಮನಿಸಬಹುದು. ಯಾಕಂತಂದರೆ ಬಹುಶಃ ಭಾಗ್ಯಶ್ರೀ ನಾಯ್ಕರವರು ಭಾಳ ಅದ್ಭುತವಾದಂಥ ತಮ್ಮ ಪ್ರಬಂಧದಲ್ಲಿ ಮುಂಬೈ ಪ್ರಾಂತಕ್ಕೆ ಒಳಪಟ್ಟಂಥ ಈ ನಮ್ಮ ಕೆನರಾ ಕ್ಷೇತ್ರ, ಕೆನರಾ ಭಾಗ, ಕೆನರಾ ಜಿಲ್ಲೆ ಅಂತ ಕರೀತಾಯಿದ್ರು, ಕೆನರಾ ಜಿಲ್ಲೆ ಅಂತಲೇ ಇದನ್ನು ಕರೀತಾಯಿದ್ರು. ಕೆನರಾ ಜಿಲ್ಲೆ ಶಿಕ್ಷಣಕ್ಕೆ ಅವಕ್ರಪೆಯಾಗಿತ್ತು. ಯಾಕೆಂತಿದ್ರೆ ಈ ಭಾಗದ ಜನ ಬುದ್ಧಿವಂತರಾಗಿದ್ದರು. ಶಿಕ್ಷಣ ಇಲ್ಲದೇ ಇದ್ರೂ ಕೂಡ ತಾವು ಬದುಕಬಲ್ಲೆ ಎಂಬುದನ್ನು ತೋರಿಸಿಕೊಟ್ಟಂಥ ಒಂದು ಸಮುದಾಯ ಇಲ್ಲಿ ಇತ್ತು. ಅದು ಇಂಥದೇ ಸಮುದಾಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಬಹುಶಃ ಎಲ್ಲ ಸಮಾಜಗಳು, ಕಾರವಾರಕ್ಕೆ ಬಂದಾಗ ನೀವು ಮರಾಠಿ ಪ್ರಭಾವ, ಶಿವಾಜಿ ಆಳ್ವಿಕೆ ಒಳಪಟ್ಟಂಥ ಕಾರವಾರ ಮರಾಠಿ ಪ್ರಭಾವದಿಂದ ಅಲ್ಲಿಯ ಮರಾಠಿಗರು ಕೂಡ ಒಂದು ಪ್ರಜ್ಞಾವಂತರಾಗಿದ್ದರು. ಸಮಾನತೆಯ ಹರಿಕಾರತೆಯ ತತ್ವವನ್ನು ಶಿವಾಜಿ ಜನರಲ್ಲಿ ಬಿತ್ತರಿಸಿದ್ರೆ ಅವರಲ್ಲಿ ಸಮಾನತೆಯ ಬಗ್ಗೆ ಒಂದು ಭಾವನೆ ಇತ್ತು. ಹಾಗಾಗಿ ಮರಾಠಿಯ ಬಗ್ಗೆ ಅಲ್ಲಿ ಜಾಗೃತಿ ಇತ್ತು. ಹಾಗೆ ಉರ್ದು ಶಾಲೆಗಳಲ್ಲಿ ಜಾಗೃತಿ ಇತ್ತು. ಸೊ ಇವೆಲ್ಲವೂ ಇರೋದರ ಜನರಲ್ಲಿ ಒಂದು ಸಾಮಾಜಿಕವಾದಂಥ ಪ್ರಜ್ಞೆ ಇತ್ತು. ಆ ಕಾರಣಕ್ಕೆ ಬ್ರಿಟಿಷರು ಬೇರೆ ಬೇರೆ ಆ್ಯಕ್ಟ್ಗಳನ್ನು ತಂದು ಆ ಕಾಯ್ದೆಗಳ ಮೂಲಕವಾಗಿ ಬೇರೆ ಬೇರೆ ಹಂತಗಳಲ್ಲಿ ನಮ್ಮನ್ನು ದಮನ ಮಾಡ್ತಕ್ಕಂಥ ಕ್ರಿಯೆಯನ್ನು ಅವರು ಮಾಡಿದರು ಎನ್ನುವುದನ್ನು ಅವರ ಆ್ಯಕ್ಟ್ಗಳಲ್ಲಿ ನೀವು ನೋಡ್ಬೋದು. ಅದು ಜಂಗಲಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ತೆಂಗಿನ ಗರಿಯನ್ನು ಒಯ್ಯಲಿಕ್ಕೆ ಕೂಡ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ಆ ಆ್ಯಕ್ಟು ಅಡ್ಡಿಯನ್ನು ಪಡಿಸ್ತಾ ಇತ್ತು. ಇದರ ಅರ್ಥಾತ್ ಅವರು ನಮ್ಮನ್ನು ಉತ್ತರ ಕನ್ನಡದ ಕೆನರಾ ಕ್ಷೇತ್ರದ ಜನರನ್ನು ಶಿಕ್ಷಣವಂತರನ್ನಾಗಿ ಮಾಡಬೇಕು ಎನ್ನುವಂಥ ಅವರ ಆಲೋಚನೆಗೆ ಭಾಳ ವಿಚಾರ ಮಾಡಿದವರು. ಯಾಕಂದರೆ ಇವರನ್ನು ಶಿಕ್ಷಣ ಕೊಟ್ಬಿಟ್ರೆ ಇವರು ನಮಗೆ ತೊಂದರೆ ಕೊಡ್ತಾರೆ ಅನ್ನುವಂಥದ್ದು. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಶಿಕ್ಷಣದ ಕ್ರಾಂತಿಗೆ ಪೂರಕವಾಗಿ ಅಸ್ತಿತ್ವಕ್ಕೆ ಬಂದಂಥ ಒಂದು ಶಿಕ್ಷಣ ಸಂಸ್ಥೆ ಅಂದರೆ ಪ್ರಸಿದ್ಧ ಪುಣ್ಯಕ್ಷೇತ್ರವಾದಂಥ ಗೋಕರ್ಣ ಸಮೀಪ ಬಂಕಿಕೋಡ್ಲದಲ್ಲಿ ಆನಂದಾಶ್ರಮ ಶಾಲೆ 1863ರಲ್ಲಿ ಶಿಕ್ಷಣಕ್ಕೆ ನಾಂದಿಯನ್ನು ಹಾಡಿದ್ದನ್ನು ನಾವು ನೋಡ್ಬೋದು. ಇವತ್ತು ಅದು ಅದ್ಭುತವಾಗಿ ಬೆಳೆದಿದೆ. 1800 ಖಾಸಗಿಯಾಗಿ ಬಂದಿರತಕ್ಕಂಥ ಒಂದು ಶಾಲೆ. ಹಾಗೆ ಉತ್ತರ ಕನ್ನಡಕ್ಕೆ ಬಂದಾಗ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯವೇ ಮೆಚ್ಚಿಕೊಳ್ಳುವಂಥ ರೀತಿಯಲ್ಲಿ ಪ್ರಥಮವಾಗಿ ಸರ್ಕಾರಿ ಪ್ರೌಢಶಾಲೆ ಕಾರವಾರ 1864ರಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. 1864ರಲ್ಲಿ ಆರಂಭವಾಗಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ ಅದು ಮುಂದೆ ಶಿಕ್ಷಕರ ತರಬೇತಿ ಕೇಂದ್ರ ಹಾಗೂ ಕೂಡ ಪರಿವರ್ತನೆ ಆಗಿತ್ತು. ಇವತ್ತು ಕೂಡ ಅದು ತನ್ನ ಅಸ್ತಿತ್ವವನ್ನು ಅದೇ ಮಾದರಿಯ ಕಟ್ಟಡದಲ್ಲಿ, ಬ್ರಿಟಿಷ್ ಮಾದರಿಯ ಕಟ್ಟಡದಲ್ಲಿ, ಏನು 1864ರಲ್ಲಿ ಆರಂಭವಾದ ಕಟ್ಟಡ ಇವತ್ತು ಕೂಡ ಅಲ್ಲೇ ಇದೆ. ಆ ಅಸ್ತಿತ್ವವನ್ನು ಇವತ್ತು ಕೂಡ ಇಟ್ಟುಕೊಂಡು ನಮ್ಮ ಪರಂಪರೆಯನ್ನು ಅದು ಬೆಳೆಸಿಕೊಂಡು ಬಂದಿದೆ. ಸೊ ಆ ನಂತರ ಅಂಕೋಲೆಯಲ್ಲಿ ಜೈನ್ ಹೈಸ್ಕೂಲ್ ಆಗಿರೋದನ್ನು ನೀವು ನೋಡಿರ್ಬೋದು. 1896ರಲ್ಲಿ ಅಂಕೋಲೆಯಲ್ಲಿ ಎಡ್ವರ್ಡ್ ಹೈಸ್ಕೂಲ್ ಅಂತ ಆರಂಭ ಆಗ್ತದೆ. ಅದು 1956ರಲ್ಲಿ ಜೈನ್ ಹೈಸ್ಕೂಲ್ ಅಂತ ಮರುನಾಮಕರಣ ಆಗ್ತದೆ. ಸೊ ಅಲ್ಲಿ ಜೈನ್ ಹೈಸ್ಕೂಲ್ ಆಗ್ತದೆ. ಆನಂತರ 1918, 1935 ನಮ್ಮ ಭಟ್ಕಳದಲ್ಲಿ ನ್ಯೂ ಇಂಗ್ಲೀಷ್ ಸ್ಕೂಲ್ ಸ್ಟಾರ್ಟ್ ಆಗುತ್ತದೆ. ಹಳಿಯಾಳದಲ್ಲಿ ಕೆಲವೊಂದು ಶಾಲೆಗಳು ಆರಂಭ ಆಗ್ತದೆ. ಸಿರ್ಸಿ ಭಾಗದಲ್ಲಿ ಶಾಲೆಗಳು ಆರಂಭ ಆಗ್ತವೆ. ಸಿದ್ದಾಪುರ ಭಾಗದಲ್ಲಿ ಶಾಲೆಗಳು ಆರಂಭವಾಗ್ತವೆ. ಹೀಗೆ ನಮ್ಮ ಕೆನರಾ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಶಾಲೆಗಳು ಆರಂಭವಾಗಿ ಮುಂದೆ ಅನೇಕ ಶಾಲೆಗಳು ನಮ್ಮಲ್ಲಿ ಬಂದು ಜನರನ್ನು ಇನ್ನಷ್ಟು ಜಾಗೃತಿಯಾಗಿ ಮಾಡುವಂಥ ಕೆಲಸ ನಡೆಯುತ್ತದೆ. ಆದರೆ ಶಿಕ್ಷಣದ ಶಾಲೆಗಳಿಲ್ಲದೆ, ಶಿಕ್ಷಣವನ್ನು ನೀಡ್ತಕ್ಕಂಥವ್ರಿಲ್ಲದೆ ಆ ಕಾಲಘಟ್ಟದಲ್ಲಿ ನಮ್ಮ ದಿವಂಗತ ಜೋಗಿ ಬೀರಣ್ಣ ನಾಯ್ಕ್ ಹಿರಿಯ ಸ್ವಾತಂತ್ರ್ಯರಾಗಿ ಅವರ ನಾವು ಶತಾಭಿನಂದನ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಅವರು ಬದುಕಿರುವಾಗ ಮಾಡಿದಂಥ ದೊಡ್ಡ ಕಾರ್ಯಕ್ರಮ. ಅವರು ಗಾಂವಟಿ ಶಾಲೆಯನ್ನು ಮಾಡಿ, ಒಂದು ಅಶ್ವತ್ಥ ಕಟ್ಟೆಯ ಮೇಲೆ ಕುಳಿತುಕೊಂಡು ಗಾಂವಟಿ ಶಾಲೆಯನ್ನು ಮಾಡಿ ಮಕ್ಕಳಿಗೆ ಏನು ಶಿಕ್ಷಣವನ್ನು ನೀಡ್ತಕ್ಕಂಥದ್ದು, ಜಾಗೃತಿಯನ್ನು ಮಾಡಿಸ್ಲಿಕ್ಕೆ, ಸ್ವಾತಂತ್ರ್ಯಕ್ಕೆ ಪೂರಕವಾಗಿ ನಾವು ಹೋರಾಟವನ್ನು ಮಾಡಬೇಕು, ಅದಕ್ಕಾಗಿ ಗಾಂವಟಿ ಶಾಲೆಗಳನ್ನು ತೆರೆದನ್ನು ಕೂಡ ನಾವು ನೋಡ್ತೇವೆ. ಈ ರೀತಿಯಾಗಿ ಗಾಂವಟಿ ಶಾಲೆಗಳು ಅಥವಾ ಮದ್ರಾಸಗಳು ಅಥವಾ ಮಕ್ತಾಬ್ಗಳು ಅಥವಾ ಕೆಲವೊಂದು ಶಾಲೆಗಳು ಆರಂಭವಾಗಿ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿ ಆರಂಭ ಆಗಿದ್ದನ್ನು ನೋಡ್ತೇವೆ. ನಂತರ ಮಾತ್ರ ಸಾಕಷ್ಟು ಶಾಲೆಗಳು ಆರಂಭ ಆದವು. ಈಗ ನಾವು ದಿನಕರ ದೇಸಾಯಿ ಅವರನ್ನು ಹೆಸರಿಸ್ತೇವೆ. ಇಲ್ಲಿ ನಮ್ಮ ಏನು ಎ ವಿ ಬಾಳಿಗ ಕಾಲೇಜು, ಆ ಬಾಳಿಗ ಕಾಲೇಜನ್ನು ಗಮನಿಸ್ತೇವೆ.
ಅಥವಾ ಭಟ್ಕಳದಲ್ಲಿ ಆಗಿರ್ಬೋದು, ಎಲ್ಲವೂ ಕೂಡ ಸಿರ್ಸಿಯಲ್ಲಿ ಮಾಡರ್ನ್ ಎಜುಕೇಷನ್ ಸೊಸೈಟಿಯ ಕಾಲೇಜ್ ಆಗಿರ್ಬೋದು, ಅಥವಾ ಹಳಿಯಾಳದಲ್ಲಿರ್ತಕ್ಕಂಥ ಸಂಸ್ಥೆಗಳಾಗಿರ್ಬೋದು, ಒಟ್ಟಾರೆಯಾಗಿ ಸ್ವಾತಂತ್ರ್ಯಕ್ಕೆ ಪೂರಕವಾಗಿ ಸ್ವಾತಂತ್ರ್ಯದ ನಂತರವೂ ಕೂಡ ಅನೇಕ ಶಿಕ್ಷಣ ಸಂಸ್ಥೆಗಳು ಈಗ ಹುಟ್ಟಿಕೊಂಡವು. ಇದು ನಮಗೆ ಮುಖ್ಯವಲ್ಲ. ಆದರೆ ಆ ಕಾಲಘಟ್ಟದಲ್ಲಿ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳು ವಿಶೇಷವಾಗಿ ಇಲ್ಲದೇ ಇದ್ದರೂ ಕೂಡ ಶೈಕ್ಷಣಿಕವಾದಂತಹ ಒಂದು ಚಿಂತನೆಗಳು, ಯೋಚನೆಗಳು, ಆಲೋಚನೆಗಳು ಆ ಜನರಲ್ಲಿ ಜಾಗೃತವಾಗಿರುವಂಥದ್ದು ಭಾಳ ಮುಖ್ಯ. ಇದು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆ ಅಂತ ನಾವು ಹೇಳಬಹುದು. ಯಾವ ವ್ಯಕ್ತಿ ಈ ದೇಶವನ್ನು ಬಗ್ಗು ಬಡಿಯಬೇಕಂದ್ರೆ ಭಾರತೀಯರ ಧಾರ್ಮಿಕವಾದಂಥ ಹಾಗೂ ಸಾಂಸ್ಕೃತಿಕವಾದಂಥ ಬೆನ್ನೆಲುಬನ್ನು ಮುರಿಯಬೇಕೆಂದು ಆಲೋಚನೆ ಮಾಡಿದಂತಹ ಲಾರ್ಡ್ ಮೆಕಾಲೆಯು ಕೂಡ ಭಾರತೀಯರನ್ನ ಬಗ್ಗುಬಡಿಸಲಿಕ್ಕೆ ಆಗಲಿಲ್ಲ. ಇವತ್ತು ನಾವು ಭಾಳ ಜನ ಹೇಳ್ತಾರೆ ಇದು ನಮಗೆ ಮೆಕಾಲೆ ಕೊಟ್ಟುವಂಥ ಬ್ರಿಟಿಷ್. ಖಂಡಿತವಾಗಿ ಇಲ್ಲ. ಇದು ನಮ್ಮ ದೇಶ ಶಿಕ್ಷಣದ ಪ್ರತಿಫಲ. ನಮ್ಮ ದೇಶೀಯ ಶಿಕ್ಷಣದಲ್ಲಿರಬಹುದಂಥ ಸಾಂಸ್ಕೃತಿಕವಾದಂಥ ಸಂಪನ್ನತೆ, ಇದು ದೇಶ ಶಿಕ್ಷಣದಲ್ಲಿರಬಹುದಂಥ ಸಂಪನ್ಮೂಲ. ಹಾಗಾಗಿ ನಮ್ಮ ಈ ಜಿಲ್ಲೆಯ ಏನು ಶೈಕ್ಷಣಿಕ ಪರಿಸರ ಇವತ್ತು ನಮ್ಮ ಜನರಿಂದಲೇ ಇಷ್ಟು ಶ್ರೀಮಂತವಾಗಿದೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಮೈಸೂರು ಪ್ರಾಂತಗಳಲ್ಲಾಗಿದ್ದರೆ ಮಹಾರಾಜರ ಕೊಡುಗೆ ಉದಾರವಾಗಿತ್ತು. ಮೋಕ್ಷಗೊಂಡ ಸರ್ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಂಥ ಅವಧಿಯಲ್ಲಿ ಅವರು ಕೂಡ ಬಹಳ ಚಿಂತನಾತ್ಮಕವಾದಂಥ ಯೋಚನೆಗಳನ್ನು ಮಾಡಿ ಆ ಭಾಗದಲ್ಲಿ ಶಿಕ್ಷಣದ ಕ್ರಾಂತಿಯನ್ನು ಹಬ್ಬಿಸಲಿಕ್ಕೆ, ವಿಶೇಷವಾಗಿ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಕಾರಣ ಆಗಿದ್ದರು. ಆದರೆ ಅಂಥವರು ಇಲ್ಲದೆ ತಮ್ಮತನದಲ್ಲೇ ತಮ್ಮ ವ್ಯಕ್ತಿತ್ವದ ಮೂಲಕವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸತಕ್ಕಂಥ ಕಾರ್ಯಗಳು ನಿರಂತರವಾಗಿ ನಡೆದುಕೊಂಡು ಸ್ವಾತಂತ್ರ್ಯ ಚಳವಳಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣ ಆಗಿತ್ತು ಅನ್ನೋದನ್ನು ನಾವು ನೋಡ್ಬೋದು. ಆ ನೆಲೆಯಲ್ಲಿ ಇವತ್ತು ನಮಗೆ 1948ರಲ್ಲಿ ಡಾಕ್ಟರ್ ರಾಧಾಕೃಷ್ಣ ಆಯೋಗ, 1952-53ರಲ್ಲಿ ಡಾಕ್ಟರ್ ಮೊದಲಿಯಾರ್ ಆಯೋಗ, 1966ರಲ್ಲಿ ಡಾಕ್ಟರ್ ಕೊಠಾರಿ ಕಮಿಷನ್, 1977ರಲ್ಲಿ ಈಶ್ವರಭಾಯಿ ಪಟೇಲ್ ಕಮಿಟಿ, ಹಾಗೆ 1985ರಲ್ಲಿ ದಿವಂಗತ ರಾಜೀವ್ ಗಾಂಧಿ ಅವರು ಕೊಟ್ಟಂಥ ಅದ್ಭುತವಾದಂಥ ಒಂದು ಕಾಂಟ್ರಿಬ್ಯೂಷನ್ ಅದು ರಾಷ್ಟ್ರೀಯ ಶಿಕ್ಷಣ ನೀತಿ 1986. ಬಹುಶಃ ಇವತ್ತು ಅದೇ ಯೋಜನೆ ನಮ್ಮಲ್ಲಿ ಇನ್ನೂ ಸರಿಯಾಗಿ ಫಲಪ್ರದವಾಗಿ ಚಾಲನೆ ಇದ್ದರೆ ನಾವು ಮತ್ತೂ ಶ್ರೀಮಂತ ಆಗ್ತಾಯಿತ್ತು. ಅದು ಏನೇ ಇರಲಿ. ಆದರೆ ಇವೆಲ್ಲವೂ ಕೂಡ ಬಂದು ಈಗ 2020 ರಾಷ್ಟ್ರೀಯ ಶಿಕ್ಷಣ ನೀತಿಗೆ ನಾವು ಬಂದು ನಿಂತೇವೆ. ಆದರೆ ಇವೆಲ್ಲವೂ ಕೂಡ ಬ್ರಿಟಿಷರ ಬಳವಳಿಗಳಲ್ಲ ಅಥವಾ ಲಾರ್ಡ್ ಮೆಕಾಲೆ ಕಾಂಟ್ರಿಬ್ಯೂಷನ್ಸ್ ಅಲ್ಲ. ಇದು ನಮ್ಮ ಮಣ್ಣಿನ ಸತ್ವ, ನಮ್ಮಲ್ಲಿರಬಹುದಂಥ ವಿಶೇಷತೆ, ಭಾರತೀಯರ ಪರಂಪರೆ, ಭಾರತೀಯರ ವಿಶೇಷತೆ ಅಂತ ಹೇಳ್ತಾ ಇಂಥ ಶಿಕ್ಷಣ ವ್ಯವಸ್ಥೆಯನ್ನು ಹುಟ್ಟುಹಾಕಿದಂಥ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲರನ್ನ ಈ ಸಂದರ್ಭದಲ್ಲಿ ಮನಸಾರೆ ಸ್ಮರಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಸ್ಕಾರ. ವೇದಿಕೆ ಮೇಲಿರುವ ಸಂಶೋಧನಾ ಪ್ರಬಂಧ ಮಂಡನಕಾರರೇ, ಈ ರಾಜ್ಯ ಮಟ್ಟದ ಸಮ್ಮೇಳನದ ಸಂಚಾಲಕರಾದಂಥ ಸನ್ಮಿತ್ರರೂ ಆದಂಥ ಪ್ರೊಫೆಸರ್ ಪ್ರಮೋದ್ ಹೆಗಡೆ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಪ್ರೊಫೆಸರ್ ಪ್ರಮೋದ್ ಹೆಗಡೆಯವರನ್ನು ವೇದಿಕೆ ಕರೆದಿದ್ದು 2 ಕಾರಣಕ್ಕಾಗಿ. ಒಂದು, ನಾನಿಲ್ಲಿ ಬಂದಿದ್ದು ಅವರ ಒಂದು ಪ್ರೀತಿಯ ಆಹ್ವಾನದ ಮೇರೆಗೆ ಮತ್ತು ಇತಿಹಾಸದ ಮೇಲಿನ ಆಸಕ್ತಿಯಿಂದಾಗಿ ನಾನು ಈ ಸಮ್ಮೇಳನಕ್ಕೆ ಹಾಜರಾಗ್ತಾ ಇದ್ದೇನೆ. ಇನ್ನೊಂದು ಕಾರಣ ಏನು ಅಂತಂದರೆ, ನಾನು ಪ್ರೊಫೆಸರ್ ಪ್ರಮೋದ್ ಹೆಗಡೆಯವರು MA ಕ್ಲಾಸ್ಮೇಟ್ಸ್, ಒಟ್ಟಿಗೆ ಓದ್ದವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. ಆವಾಗ ಅವರು ಸೇರಿ 2 ವರ್ಷ ಬಹುಶಃ ಹುಬ್ಬಳ್ಳಿ ಧಾರವಾಡನಲ್ಲಿ ಯಾವ್ಯಾವ ಸಂಘ ಸಂಸ್ಥೆಗಳು ಏನೇನು ಸ್ಪರ್ಧೆಗಳನ್ನು ಮಾಡ್ತಾಯಿದ್ರು, ಭಾಷಣ ಸ್ಪರ್ಧೆ ಮತ್ತು ಚರ್ಚಾ ಸ್ಪರ್ಧೆ, ಆ ಎಲ್ಲ ಸ್ಪರ್ಧೆಗಳಿಗೆ ನಾವು 99% ನಾವು ಹಾಜರಾಗಿ ನಮ್ಮ ಒಂದು ಪ್ರತಿಭೆಯನ್ನು ಅಲ್ಲಿ ಅನಾವರಣ ಮಾಡಿ ಬಂದವರು. ಹಾಗಾಗಿ ನನಗೆ ಭಾಳ ಪ್ರಮೋದ್ ಹೆಗಡೆಯವ್ರ ಮೇಲೆ ಭಾಳ ಒಂದು ಪ್ರೀತಿ, ಅಭಿಮಾನ. ಮತ್ತು ಆವಾಗ ಈಗ ನಂಗಿಲ್ಲ, ಈಗ ಅವರು ಒಂದು ವಿಶೇಷ ಸಾಮರ್ಥ್ಯವುಳ್ಳ ಅಂಥ ವ್ಯಕ್ತಿಯಾಗಿದ್ದಾರೆ. ಆದರೆ ಅಧ್ಯಯನ ಮಾಡುವಾಗ ಈ ಥರ ಇರಲಿಲ್ಲ. ಅವರು ನಿರರ್ಗಳವಾಗಿ ಓದೋರು, ಮಾಡೋರು, ಓಡಾಡೋರು, ನಮ್ಮ ಜೊತೆ ಆಟ ಆಡೋರು ಎಲ್ಲದೂ ಆಗಿತ್ತು. 2 ವರ್ಷ ನಾವು ಯೂನಿವರ್ಸಿಟಿನಲ್ಲಿ ಇದ್ದಷ್ಟು ದಿವಸ ಇವರು ನಮ್ಮ ಜೊತೆ ಹುಬ್ಬಳ್ಳಿ ಧಾರವಾಡ ಓಡಾಡಿದರೆ ನಾನು ವೈಯಕ್ತಿಕವಾಗಿ ಆಲ್ ಇಂಡಿಯಾ ಓಡಾಡಿದ್ದೇನೆ ಯೂನಿವರ್ಸಿಟಿ ದುಡ್ಡಿನಲ್ಲಿ. ಆಲ್ ಇಂಡಿಯಾ ಅಂತಂದರೆ ಎಲ್ಲ ಕಾಂಪಿಟೇಷನ್ಸಿಗೆ A to Z ಕಾಂಪಿಟೇಷನಲ್ಲಿ ಭಾಗವಹಿಸಿ ಏನೇನು ಅನುಭವಿಸ್ಬೇಕೋ ವಿದ್ಯಾರ್ಥಿಯಾಗಿ ಅದನ್ನೆಲ್ಲ ಅನುಭವಿಸಿ ಬಂದವನು. ಆ ನಂತರದಲ್ಲಿ ಬಿ ಎನಲ್ಲಿರುವಾಗಲೂ ಕೂಡ ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ, ಆ ಸಾಮರ್ಥ್ಯ ನಮಗೆ ಒದಗಿಸ್ಕೊಡುವಂಥದ್ದು NSS,
NCC ಇತ್ಯಾದಿ. NCC NSSನಲ್ಲಿಯೂ ಕೂಡ RD ಪರೇಡಿಗೆ ಹೋಗಿದ್ದೆ. RD ಪರೇಡ್ನಿಂದ ಯುರೋಪಿಯನ್ ಪ್ರವಾಸ, ಅಲ್ಲಿ ಕಲ್ಚರಲ್ ಎಕ್ಸ್ಚೇಂಜ್ ಅಂತ ಒಂದು ಪ್ರೋಗ್ರಾಮ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ. ಯುರೋಪ್ನಲ್ಲಿ 12 ದಿವಸ NSS ವಿದ್ಯಾರ್ಥಿಯಾಗಿ ಪ್ರವಾಸ ಮಾಡಿ ಬಂದವನು. ಆನಂತರದಲ್ಲಿ NSS ಲೆಕ್ಚರರ್ ಆದಮೇಲೆ ಪ್ರೋಗ್ರಾಮ್ ಆಫೀಸರ್ ಆದೆ. ಪ್ರೋಗ್ರಾಮ್ ಆಫೀಸರ್ ಆದಮೇಲೆ 2 ಬಾರಿ ಕರ್ನಾಟಕ ರಾಜ್ಯವನ್ನು ದೆಹಲಿಯಲ್ಲಿ ಪ್ರತಿನಿಧಿಸಿ 1 ವರ್ಷ ಚೀನಾ 10 ದಿವಸದ ಚೀನಾ ಪ್ರವಾಸ ಮಾಡಿ ಬಂದೆ. ಲಕ್ಕೀಲಿ ನಮ್ಮ ಕಾಲೇಜಿನ ಒಬ್ಬಳು ಸ್ಟೂಡೆಂಟ್ ಮುಸ್ಲಿಂ ಆಯೇಷಾ ಪಿ ಅಂತ 2011ನೇ ಇಸ್ವಿಯಲ್ಲಿ ಅವಳು NSS RD ಪರೇಡಿಗೆ ಹೋದ್ಲು. ನಮ್ಮ ಜೊತೆ ಚೀನಾಕ್ಕೂ ಕೂಡ ಬಂದಳು. 11 ದಿವಸ ಚೀನಾ ಪ್ರವಾಸ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ NSS. ನಾ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಈ ಇತಿಹಾಸಕ್ಕೂ ಮತ್ತು ನಮ್ಮ ಅಕಾಡೆಮಿಕ್ಕು ಇದಕ್ಕೆ ಕರಿಯರಿಗೆ ಅವಿನಾಭಾವ ಸಂಬಂಧ ಇದೆ. ವಿದ್ಯಾರ್ಥಿಗಳು ಇದನ್ನು ಗಮನಿಸಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಇದ್ದಂಥ ಲೆಕ್ಚರರ್ಸ್, ಉಪನ್ಯಾಸಕರಿಗಲ್ಲ, ವಿದ್ಯಾರ್ಥಿಗಳು. 1172 ವಿದ್ಯಾರ್ಥಿಗಳಲ್ಲಿ ಈಗೇನು ತಾವು ಇಷ್ಟು ವಿದ್ಯಾರ್ಥಿಗಳಿದ್ದೀರಿ, ಅತ್ಯಂತ ಗಟ್ಟಿ ವಿದ್ಯಾರ್ಥಿಗಳು. ಆ ಎಲ್ಲ 1172 ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸ್ತಕ್ಕಂಥ ವಿದ್ಯಾರ್ಥಿಗಳು ಅಂತ ನಾನು ಭಾವಿಸಿದ್ದೇನೆ. ಭಾಳ ಆಸಕ್ತಿಯಿಂದ ಅವರು ಕೇಳ್ತಾ ಇದ್ದಾರೆ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಬೆಳಗಿಂದ ಇಲ್ಲಿ ತನಕ. ಹೀಗೆ ಇರಬೇಕು, ಇತರರಿಗೂ ಮಾದರಿಯಾಗಿರಬೇಕು. ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಕೂಡ ಇತಿಹಾಸ, ಇದು ಕೇವಲ ಇತಿಹಾಸ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಈ ವಿಚಾರ ಸಂಕಿರಣ ಇತ್ಯಾದಿ MBA ಇದು BCom ಇರ್ಬೋದು, BCA ಇರ್ಬೋದು, ಅಥವಾ ಸೈನ್ಸ್ ಇರ್ಬೋದು. ಇತ್ತೀಚಿನ ವರ್ಷಗಳಲ್ಲಿ ನನ್ನ ಗಮನಕ್ಕೆ ಬಂದಂತೆ ಸೈನ್ಸ್ ವಿದ್ಯಾರ್ಥಿಗಳು ಅತಿ ಹೆಚ್ಚು ಆಸಕ್ತಿಯಿಂದ ಇತಿಹಾಸದ ಅಧ್ಯಯನದಲ್ಲಿ ತೊಡಗಿಕೊಂಡಿರೋದನ್ನು ನಾವು ಕಾಣ್ತೀವಿ. ಶಿವಮೊಗ್ಗದಲ್ಲಿ ನನ್ನ ಸರ್ಕಲ್ನಲ್ಲೇ ಒಂದು 5-6 ಇಂಜಿನಿಯರ್ಗಳು, ಒಬ್ಬರು ಮೆಕ್ಯಾನಿಕಲ್ ಇಂಜಿನಿಯರು, ದೊಡ್ಡ ಶೋರೂಮ್ ಇದೆ, ಕೋಟ್ಯಾನ್ಗಟ್ಟಲೆ ಅವರು ವ್ಯವಹಾರ ಮಾಡ್ತಾರೆ. ಜಾನ್ ರೀಡ್ ಟ್ಯಾಕ್ಟರ್ ಕಂಪ್ನಿ ಮಾಲಕರು ನಿತಿನ್ ಜಾರ್ಜ್ ಓಲೇಕರ್ ಅಂತ ಕ್ರಿಶ್ಚಿಯನ್ನು. ಅವರು ಟಿಪ್ಪು ಸುಲ್ತಾನ್ ಮೇಲೆ ಕಳೆದ 15 ವರ್ಷದಿಂದ ಸಂಶೋಧನೆಯನ್ನು ಮಾಡ್ತಾಯಿದ್ದಾರೆ. ಇನ್ನೊಬ್ಬರು ಸ್ಟ್ರಕ್ಚರಲ್ ಇಂಜಿನಿಯರು, ಬ್ಯಾಂಕ್ ವ್ಯಾಲ್ಯೂಯೇಟರ್ಸ್, ಅವರು SBI ಮತ್ತು ಕೆನರಾ ಬ್ಯಾಂಕ್ ವ್ಯಾಲ್ಯೂಯೇಟರ್ಸ್ ಸ್ಟ್ರಕ್ಚರಲ್ ಇಂಜಿನಿಯರ್ ಅಜಯ್ ಕುಮಾರ್ ಶರ್ಮಾ ಅಂತ. ಅವರು ಈ ಶಿವಮೊಗ್ಗ ಜಿಲ್ಲೆಯ ಕೋಟೆ ಕೊತ್ತಲೆಗಳ ಮೇಲೆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ಕಳೆದ 15 ವರ್ಷಗಳಿಂದ. ಒಂದು ಉದಾಹರಣೆ ಅಷ್ಟೇ ನಾನು ಹೇಳೋದು. ಹೀಗೆ ಈಗ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ, ಈಗ ತಾನೇ ನಾನು ಮಾತಾಡ್ತಾ ಇದ್ದೆ ಪ್ರೊಫೆಸರ್ ರತ್ನಮ್ಮ ಅವ್ರ ಹತ್ರ, ಅವರು ಬೇರೆ ಬೇರೆ ಇಲಾಖೆಗಳಲ್ಲಿ ಸೇವೆಯನ್ನು ಮಾಡಿ ಇವತ್ತು ಇತಿಹಾಸದ ಆಸಕ್ತಿಯಿಂದ ಇತಿಹಾಸದ ಉಪನ್ಯಾಸಕರಾಗಿದ್ದಾರೆ ಜೋಯಿಡಾ ಕಾಲೇಜಿನಲ್ಲಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ. ಮತ್ತು ಅವರು ಎಕ್ಸ್ಟರ್ನಲ್ಲು ನೋಡಿ, ರೆಗ್ಯುಲರ್ ಈಗ ಎಲ್ಲೋ 2 ಒಂದೇ. ಎಕ್ಸ್ಟರ್ನಲ್ MA ಮಾಡಿ, ನೆಟ್ ಸ್ಲಿಟ್ ಎಲ್ಲ ಮಾಡಿ, ಡಾಕ್ಟರೇಟ್ ಮಾಡಿ ಈಗ ಉಪನ್ಯಾಸಕರು. ಇದನ್ನು ತಾವು ವಿದ್ಯಾರ್ಥಿಗಳು ಗಮನಿಸಬೇಕು. ನಾವು ಇಂಥದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. 2001 ಅಂತ ಕಾಣುತ್ತೆ. ನಾನು ಮೀಡಿಯಾದಲ್ಲೂ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ದೇಶದ ಅಧಿಕೃತ ಸುದ್ದಿ ಸಂಸ್ಥೆ ಆದಂಥ ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ, UNI ಅಂತೇಳಿ ಬಹುಶಃ ನೀವು ನೋಡಿರಬೇಕು, ಪೇಪರ್ನಲ್ಲೆಲ್ಲ ಬರುತ್ತೆ, PTI ಮತ್ತು UNI ಅಂತ. ಅದಕ್ಕೆ ನಾನು ಕಳೆದ 30 ವರ್ಷಗಳಿಂದ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇನೆ. ಈ ಪ್ರಾಧ್ಯಾಪಕ ವೃತ್ತಿಯ ಜೊತೆಗೆ ನಮಗೊಂದು ಅವಕಾಶ ಏನು ಅಂತಂದರೆ, ನಾವು ಆಡಳಿತ ಮಂಡಳಿಯವರ ಎಂಪ್ಲಾಯ್ ಆಗಿರೋದ್ರಿಂದ ಅವರ ಪರ್ಮಿಷನ್ ತೊಗೊಂಡು ನಾವು ಆ ಕೆಲಸ ಮಾಡ್ಬೋದು. ಸರ್ಕಾರಿ ಯು ಆರ್ ವೆರಿ ಅನ್ಲಕ್ಕಿ. ಸರ್ಕಾರಿ ಕಾಲೇಜಿನವ್ರಿಗೆ ಆ ಅವಕಾಶ ಇಲ್ಲ. ಸರ್ಕಾರಿ KCSR ರೂಲಲ್ಲಿ ಆ ಅವಕಾಶ ಇಲ್ಲ. ನಮಗೂ ಅವಕಾಶ ಇಲ್ಲ. ಆದರೆ ಮ್ಯಾನೇಜ್ಮೆಂಟ್ನವ್ರು ಹೇಳೋದ್ರಿಂದ ಗೌರ್ಮೆಂಟ್ನವ್ರು ಕೇಳಬೇಕಾಗತ್ತೆ. ಇದು ಡಿಫ್ರೆನ್ಸು ಇರುವಂಥದ್ದು. ಮ್ಯಾನೇಜ್ಮೆಂಟ್ ಇಸ್ ದಿ ಸುಪ್ರೀಂ ಫಾರ್ ಅಸ್, ಗೌರ್ಮೆಂಟ್ ಇಸ್ ದಿ ಸುಪ್ರೀಂ ಫಾರ್ ಯು. ಹಾಗೆ ಗೌರ್ಮೆಂಟ್ನವರು ಈಗ ನಮಗೇನಾದರೂ ಆ್ಯಕ್ಷನ್ ತೊಗೋಬೇಕು ಅಂತಂದರೆ ಮ್ಯಾನೇಜ್ಮೆಂಟ್ ಮೂಲಕನೇ ಬರಬೇಕು, ಡೈರೆಕ್ಟ್ ಆ್ಯಕ್ಷನ್ ತೊಗೊಳಂಗಿಲ್ಲ ನಮ್ಮ ಮೇಲೆ. ಹಾಗಾಗಿ ನಾವು ವಿ ಆರ್ ವೆರಿ ಫ್ರೀ. ಮ್ಯಾನೇಜ್ಮೆಂಟ್ನವ್ರ ಜೊತೆ ಸಂಬಂಧ ಚೆನ್ನಾಗಿದ್ದರೆ ಎಲ್ಲದು ಚೆನ್ನಾಗೇ ನಡೆಯುತ್ತೆ. 30 ವರ್ಷದಿಂದ ಅದನ್ನು ಮಾಡ್ಕೊಂಡು ಬಂದಿದ್ದು. ಹೇಳುವಂಥ ತಾತ್ಪರ್ಯ ಇಷ್ಟೇ. 2001ನೇ ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಅವರನ್ನು ಸಂದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಸಂದರ್ಶನ ಮಾಡುವಂಥ ಅವಕಾಶ. ಆ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಒಂದು ಪ್ರಸ್ತಾಪವನ್ನು ನಾನು ಮಾಡಿದೆ. ಅವರು ಕೂಡ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಇವತ್ತು ನಾನು ನೆನೆಸ್ಕೊಳ್ತಾ ಇದ್ದೇನೆ ಅದನ್ನು. ಆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಮಗೆ ನಾವು ಕೇಳ್ತೀವಿ, ನಾವು ಮಾತೆತ್ತಿದ್ರೆ ಒಂದು 4-5 ಜನರು ಸ್ವಾತಂತ್ರ್ಯ ಹೋರಾಟಗಾರ ಹೆಸರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕಾಣ್ತೀವಿ. ನಾನು ಅವ್ರಿಗೆ ಹೇಳಿದೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಆಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟ, ಅಲ್ಲಿ
ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, ತ್ಯಾಗ ಬಲಿದಾನ ಮಾಡಿದವ್ರ ಬಗ್ಗೆ ಹೇಳಿದಾಗ ಭಾಳ ಖುಷಿಪಟ್ಟರು ವಾಜಪೇಯಿ ಅವರು. ಓ ಐಸಾ ಹಿ ಕ್ಯಾ, मेरे को मालूम भी नहीं था, आप बहुत अच्छे हैं, अच्छे इसमें प्लेस से आए हुए हैं, मैं बहुत आभारी हूँ आपको ಅಂಥೇಳಿ ಭಾಳ ಖುಷಿಯಿಂದ ಅವರು ಮಾತನಾಡಿದರು. ಆಮೇಲೆ ದಲೈ ಲಾಮಾ ನಿಮ್ಗೆ ಗೊತ್ತಿರಬಹುದು, ತಿಬೇಟಿಯನ್ ಸುಪ್ರೀಮು, ಅತ್ಯಂತ ಸರ್ವೋಚ್ಚ ನಾಯಕ. ಅವರದ್ದು ಒಂದು ವಿಶ್ವವಿದ್ಯಾಲಯ ಇದೆ, ಡ್ರೆಮಾಂಗ್ ಗೋಪಾನ್ ಯೂನಿವರ್ಸಿಟಿ ಅಂತ ಮುಂಡಗೋಡದಲ್ಲಿ. ಬಹುಶಃ ನೀವು ಯಾರಿಗಾದರೂ ಮುಂಡಗೋಡ ಟಿಬೇಟಿಯನ್ ಕಾಲೋನಿಗೆ ಹೋಗಿದ್ರೆ ಗೊತ್ತಾಗುತ್ತೆ. ಹೆಚ್ಚು ಕಡಿಮೆ ಒಂದು 6,500-7,000 ಕಂಪೌಂಡು, 7,000 ಎಕರೆ ಕಂಪೌಂಡ್ ಅದು. ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಅವರಿಗೆ ನಿರಾಶ್ರಿತರು ಅಂತೇಳಿ ಅವರಿಗೆ ಆಶ್ರಯ ಕೊಟ್ಟವರು ಆ ಸಂದರ್ಭದಲ್ಲಿ. ಅಲ್ಲಿ ಒಂದು ಡ್ರೆಮಾಂಗ್ ಗೋಪಾಂಗ್ ಯೂನಿವರ್ಸಿಟಿ ಅಂತ ಅದು ಯೂನಿವರ್ಸಿಟಿಯ ಉದ್ಘಾಟನೆ ಸಂದರ್ಭ ದಲೈ ಲಾಮಾ ಅಲ್ಲಿ ಬಂದಿದ್ದರು. ನಿಮ್ಗೆ ಗೊತ್ತು ದಲೈ ಲಾಮಾ ಹೆಂಗಿದ್ದಾರೆ, ಅವರಿಗೆ ಭದ್ರತೆ ಹೇಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅವರಿಗೆ ಜೀವ ಬೆದರಿಕೆ ಇರೋದರಿಂದ ಅವರನ್ನು ಮಾತಾಡಿಸೋದು ಎಷ್ಟು ಕಷ್ಟ ಅಂತ. 1.5 ಗಂಟೆ ನನಗೆ ಅವಕಾಶ ಸಿಕ್ಕಿತ್ತು ಅವ್ರ ಹತ್ರ ಮಾತಾಡಲಿಕ್ಕೆ, ಸಂದರ್ಶನ ಮಾಡಲಿಕ್ಕೆ ಮುಂಡಗೋಡಿನಲ್ಲಿ ದಲೈ ಲಾಮಾ ಅವರನ್ನು. ಆವಾಗಲೂ ಕೂಡ ನಾನು ಹೇಳಿದೆ, ಅಹಿಂಸೆ ಇದು ಸ್ವಾತಂತ್ರ್ಯ ಹೋರಾಟ ಮತ್ತು ಅಹಿಂಸೆ ಅಲ್ಲಿ ಬಂತು, ಬೌದ್ಧ ಧರ್ಮ ಮತ್ತು ಅಹಿಂಸೆ. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಸ್ತಾಪ ಬಂದಾಗ ಇದಕ್ಕೆ ಏನು ಕಂಪ್ಯಾರಿಸನ್ನು ಅಥವಾ ಇನ್ಯಾತೋ ತುಲನೆ ಮಾಡಿಯೋ ನಾವು ಚರ್ಚೆ ಮಾಡಿದಾಗ ಈ ವಿಷಯನೂ ಕೂಡ ನಾನು ಹೇಳಿದೆ. ನಾನು ಹೋದಲ್ಲೆಲ್ಲ ಇದನ್ನೇ ಹೇಳ್ತೇನೆ, ನಮ್ಮ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ವಿವಿಧ ಮಜಲುಗಳು, ಅಲ್ಲಿರ್ತಕ್ಕಂಥ ಸನ್ನಿವೇಶಗಳು, ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಪುರಾತನ ಪ್ರಾಚೀನತೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯದು ಇತ್ಯಾದಿಗಳನ್ನೆಲ್ಲ ನಮ್ಮದು ಅದೇ ಕೆಲಸ, ಇತಿಹಾಸ ವಿದ್ಯಾರ್ಥಿಯಾಗಿ ಅದನ್ನು ಹೇಳಿದಾಗ ಅವರಿಗೂ ಕೂಡ ಭಾಳ ಖುಷಿ ಆಯಿತು. ಮೂರನೇದಾಗಿ 2008-9 ಏನೋ ಇವರು ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿಗಳು ಶಿವಮೊಗ್ಗಕ್ಕೆ ಬಂದಿದ್ದರು, ಜಾವಳ್ಳಿಯ ಒಂದು ಶಾಲೆಯ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ. 3/4 ಗಂಟೆ ಅವ್ರ ಜೊತೆ ಮಾತನಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ. ನೀವೆಲ್ಲ ಈಗ ನೋಡ್ತೀರಿ, ನಿಮಗೆಲ್ಲ ಆ ಸೌಭಾಗ್ಯ ಇಲ್ಲ. ಭಾಳದು ನೀವು ಇದು ಫೋಟೋ ನೋಡಿ ಅವರನ್ನು ನೀವು ಖುಷಿ ಪಡಬೇಕಷ್ಟೆ. ನಾವು ಅಕ್ಕಪಕ್ಕ ಕೂತು ನನ್ನ ಹೆಗಲ ಮೇಲೆ ಕೈ ಹಾಕಿ ನನ್ನನ್ನು ತಬ್ಬಿಕೊಂಡು ಅವರು ಯಾರು APJ ಅಬ್ದುಲ್ ಕಲಾಂ ಶಬಾಷ್ಗಿರಿ ಕೊಟ್ಟು ಎಲ್ಲ ಮಾಡಿದರು. ಅಲ್ಲೂ ಕೂಡ ಈ ಸ್ವಾತಂತ್ರ್ಯ ಹೋರಾಟದ ಪ್ರಸ್ತಾಪವನ್ನು ನಾವು ಮಾಡಿದ್ದೆ. ಆನಂತರದಲ್ಲಿ ನಾವು ಶಿವಮೊಗ್ಗ 7 ತಾಲೂಕಿನಲ್ಲಿ ತಾಲೂಕಾ ವೈಸು ಒಂದು ಜಾಗೃತಿ ಕಾರ್ಯಕ್ರಮ, ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್ದು, ಡೆಪ್ಯೂಟಿ ತಹಸೀಲ್ದಾರು ಈ 4 ಕ್ಯಾಟಗರಿವರಿಗೆ ತಾಲೂಕಾ ವೈಸು ಒಂದೊಂದು ದಿವಸ ವರ್ಕ್ಶಾಪ್ ಮಾಡಿದೆ ನಾನು ಜಿಲ್ಲಾಡಳಿತದ ಮೂಲಕ. ನಮ್ಮದು ಒಂದು ಸಂಘಟನೆ ಇದೆ, ಭಾರತೀಯ ಇತಿಹಾಸ ಸಂಕಲನ ಸಮಿತಿ ಅಂತ, ರಾಷ್ಟ್ರಮಟ್ಟದ ಸಂಘಟನೆ. ನಾನು ರಾಜ್ಯ ಮಟ್ಟದ ಸಂಚಾಲಕ, ಕನ್ವೇನರ್ ಅದಕ್ಕೆ, ಭಾರತೀಯ ಇತಿಹಾಸ ಸಂಕಲನ ಸಮಿತಿ. ಅದಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಅಮಿತ್ ಶಾ, ಇವರು ಯಾರು ನರೇಂದ್ರ ಮೋದಿ ಎಲ್ಲ ಡೈರೆಕ್ಟರ್ಸು. ರಾಜ್ಯ ಮಟ್ಟದಲ್ಲಿ ಪ್ರೊಫೆಸರ್ ಸುಂದರ, ಪುರಾತತ್ವ ಶಾಸ್ತ್ರಜ್ಞರು, KR ನರಸಿಂಹನ್ ಅವರೆಲ್ಲ ಅದಕ್ಕೆ ಇದ್ದಾರೆ ಆಫೀಸ್ ಬೇರರಾಗಿ. ಅದರ ಸ್ಟೇಟ್ ಕನ್ವೀನರ್ ಕೂಡ ಹೌದು ನಾನು. ಈಗಲೂ ಕೆಲಸ ಮಾಡ್ತಾಯಿದ್ದೆ. ತಾಲೂಕಾ ವೈಸ್ ಮಾಡಿದಾಗ ಸ್ಥಳೀಯ ಇತಿಹಾಸ, ಸಂಸ್ಕೃತಿ, ಪರಂಪರೆ ಬಗ್ಗೆ ಅಲ್ಲಿ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಕೆಲಸ ನನ್ನ ಒಂದು ನೇತೃತ್ವದಲ್ಲಿ ಆಗಿತ್ತು. ಅಲ್ಲಿ ಅವಾಗ ಇಕ್ಕೇರಿ ಅಂತ DC ಇದ್ದರು ಜಿಲ್ಲಾಧಿಕಾರಿಗಳು, ಅವರ ಒಂದು ಮಾರ್ಗದರ್ಶನದಲ್ಲಿ ಜಿಲ್ಲಾಡಳಿತದ ಮೂಲಕ ಮಾಡಿದ್ವಿ. ಭಾರತ್ ಬಂದಿತ್ತು ಒಂದು ದಿವಸ, ಅದು ಅವತ್ತು ಹೊಸನಗರದಲ್ಲಿ ತಾಲೂಕಾ ಲೆವೆಲ್ಲು ಕಾರ್ಯಕ್ರಮ ಇತ್ತು. ಭಾರತ್ ಬಂದ್ ಅವತ್ತು 100% ಬಂದ್ ಮಾಡಿದರು. ಆವತ್ತು 100% ಅಟೆಂಡೆನ್ಸ್ ಇತ್ತು ನಮ್ಮ ಕಾರ್ಯಕ್ರಮಕ್ಕೆ, ವರ್ಕ್ಶಾಪಿಗೆ. ನೋಡಿ ಯಾವ ರೀತಿ ಇರುತ್ತೆ ಇತಿಹಾಸದ ಬಗ್ಗೆ ಅಂಥೇಳಿ. ಹೊಸದಾಗಿ ಏನು ಅಪಾಯಿಂಟ್ ಆಗ್ತಾರೆ ಇವರೆಲ್ಲ, ಯಾರು ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಎಲ್ಲ, ಈಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ನಾನು ಹೇಳ್ತೇನೆ, ನೀವು ಈಗ BA ಸೆಕೆಂಡ್ ಇಯರ್, BA ಫೈನಲ್ ಇಯರ್ಲಿರೋಗ ಅವರೊಂದು ಕರೀತಾರೆ, ಕಾಲ್ ಫಾರ್ ಮಾಡ್ತಾರೆ ರೆವಿನ್ಯೂದವರು ಈ ವಿಲೇಜ್ ಅಕೌಂಟೆಂಟಿಗೆ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಹುದ್ದೆಗೆ, ಇದಕ್ಕೆಲ್ಲ. ಆವಾಗ ನೀವು ಅಪಾಯಿಂಟ್ ಆದರೆ ನೀವು ಫಸ್ಟ್ ನೀವು ನೋಡಬೇಕಾಗಿದ್ದು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು. ಈಗ ನಿಮಗದು ಒಂಥರ ಏನು ತಲೆ ಮೇಲೆ ತೇಲು ಹೋಗ್ಬೋದು ಮನಸ್ಸಿನ ಮೇಲೆ. ನೀವು ಅಪಾಯಿಂಟ್ ಆದಾಗ ನೀವು ಫಸ್ಟ್ ಓದೋದೇ ಇತಿಹಾಸ ಓದಬೇಕು. ಇತಿಹಾಸದ ಸಂರಕ್ಷಣೆಗೆ ಸಂಬಂಧಪಟ್ಟಂಥ ಕಾಯ್ದೆ ಕಾನೂನುಗಳ ಬಗ್ಗೆ ಓದಬೇಕು. ಏನು ಕಾನೂನುಗಳಿವೆ, ಟ್ರೆಜರೆಟರ್ ಲಾ ಆ್ಯಕ್ಟ್ ಅಂದರೆ ಏನು, ಆಮೇಲೆ ಏನ್ಷಿಯಂಟ್ ಮಾನ್ಯುಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1905 ಅಂದ್ರೇನು, ಆಮೇಲೆ ಟ್ರೆಜರೆಟರ್ ಆ್ಯಕ್ಟ್ ಆಫ್ 1865 ಅಂದ್ರೇನು, ಈ ರೀತಿಯಾಗಿ ಕಾನೂನುಗಳನ್ನು ನೀವು ಅಧ್ಯಯನ ಮಾಡಬೇಕಾಗುತ್ತೆ. ನಾವು ವರ್ಕ್ಶಾಪ್ ಮಾಡಿದ್ದು ಎಲ್ಲರಿಂದಲೂ ಕೂಡ ಪ್ರಶಂಸೆ ಬಂತು. ಭಾಳ ಮುಖ್ಯವಾದಂಥ, ಭಾಳ ಪ್ರಮುಖ ಒಂದು ಕಾರ್ಯಕ್ರಮ, ಭಾಳ ಒಳ್ಳೆಯದಾಯಿತು ಸರ್ ನೀವು ಮಾಡಿದ್ದು ಅಂತ ಶಿವಪ್ಪನಾಯಕ ಅರಮನೆಯಲ್ಲಿ ಶಿವಮೊಗ್ಗದಲ್ಲಿ ನಾವು ಅದನ್ನು ಕಂಡಕ್ಟ್ ಮಾಡಿದ್ವಿ.
ಸೊ ಈ ರೀತಿಯಾಗಿ ನಾವು ಇತಿಹಾಸದ ಬಗ್ಗೆ ಮತ್ತು ಈ ಪುರಾತನ ಸಂಸ್ಕೃತಿ ಪರಂಪರೆ ಇದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಬಂದಿದ್ದು. ಈಗ ಪ್ರಮೋದ್ ಹೆಗಡೆಯವರು ನಮಗೆ ಫೋನ್ ಮಾಡಿ ಹೇಳಿದಾಗ, ನೀವು ಒಂದು ಪೇಪರ್ ಪ್ರೆಸೆಂಟ್ ಮಾಡಿರಿ ಅಂದಾಗ, ನೀವು ಶಿರ್ಸಿ ಮೂಲದವರು, ಶಿರ್ಸಿ ನಿಮಗೆ ಚೆನ್ನಾಗಿ ಗೊತ್ತು, ಹಾಗಾಗಿ ಮಾಡಿರಿ ಅಂತ. ಯಾರು ಚೆನ್ನಾಗಿ ಗೊತ್ತಿರೋರು ಯಾರೂ ಇರೋದಿಲ್ಲ. ಏನು ಸಮುದ್ರದಲ್ಲಿ ನಮ್ಗೆ ಎಷ್ಟು ನೀರು ಸಿಗುತ್ತೆ ಅಷ್ಟು ನೀರು ತೊಗೊಂಡು ನಾವು ಹೋಗ್ತಾ ಇರೋರು. ಆದರೂ ಪರವಾಗಿಲ್ಲ, ಅಡ್ಡಿಲ್ಲ ಅಂಥೇಳಿ ಒಪ್ಕೊಂಡು ಶಿರ್ಸಿ ಮತ್ತು ಸಿದ್ದಾಪುರದ ಒಂದು ಸ್ವಲ್ಪ ಟಚ್ ಮಾಡಿರಿ ಅಂತಂದರು. ನಾನು ಅದು ಅವಾಗ ಹೇಳ್ತಾ ಇದ್ದೆ, ವಾಜಪೇಯಿಯವ್ರ ಹತ್ರ ಮಾತಾಡುವಾಗ ಸ್ಪೆಸಿಫಿಕ್ಕಾಗಿ ನಾನು ಹೇಳಿದ್ದು, ಬಹುಶಃ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಗಮನವನ್ನು ಸೆಳೆದಿರ್ತಕ್ಕಂಥ ಪ್ರದೇಶ ಯಾವುದಾದ್ರೂ ಇದ್ದರೆ ಅದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಮತ್ತು ಸಿದ್ದಾಪುರ ಅಂತ. ಶಿರ್ಸಿ ಮತ್ತು ಸಿದ್ದಾಪುರದ ಪ್ರಸ್ತಾಪವಿಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಸಂಗ್ರಾಮ ಅದು ಪೂರ್ತಿ ಆಗೋದೇ ಇಲ್ಲ, ಪರಿಪೂರ್ಣ ಆಗೋದೇ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಬಹುಶಃ ಮಹಾತ್ಮ ಗಾಂಧೀಜಿಯವರೇ ಹೇಳಿದ ಹಾಗೆ, ಈಗ ನಮಗೆಲ್ಲರಿಗೂ ನಾವು ನೋಡ್ತೀವಿ, ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ಆಯಿತು ಅಂಥೇಳಿ, ಅದು ಕರ್ನಾಟಕದ ಬಾರ್ಡೋಲಿ ಅಂಥೇಳಿ ನಾವು ಕರಿತೀವಿ. ಆದರೆ ಮಹಾತ್ಮ ಗಾಂಧೀಜಿಯವರೇ ಉದ್ಧರಿಸಿದಂಥ ಒಂದು ಶಬ್ದ ಏನು ಅಂತಂದರೆ ಸಿದ್ದಾಪುರ, ಇದು ಬಾರ್ಡೋಲಿ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಅಷ್ಟರ ಮಟ್ಟಿಗೆ ಶಿರ್ಸಿ ಸಿದ್ದಾಪುರದಲ್ಲಿ ನಾವು ಸ್ವಾತಂತ್ರ್ಯ ಸಂಗ್ರಾಮವನ್ನು, ಸ್ವಾತಂತ್ರ್ಯ ಹೋರಾಟವನ್ನು ನಾವು ಕಾಣಬಹುದು. ಈಗ ನಾವು ಬೆಳಗಿನಿಂದ ಕೇಳ್ತಾ ಬಂದಿರತಕ್ಕಂಥದ್ದು ಅನೇಕ ಕಡೆ ನಾವು ಉಲ್ಲೇಖವನ್ನು ನಾವು ನೋಡಿದ್ವಿ. ಬಹುಶಃ 1808-1ರಲ್ಲಿ ಉತ್ತರ ಕನ್ನಡದಲ್ಲಿ ಈ ಚಳುವಳಿ ಆರಂಭವಾಯಿತು. ಯಾವಾಗ ಈ ಚೆನ್ನಗಿರಿಯಿಂದ ಈ ದೋಂಡಿಯ ವಾಗ್ ಬರ್ತಾನೆ, ಇಲ್ಲಿ ಶಿರ್ಸಿಗೆ ಬರ್ತಾನೆ, ಶಿರ್ಸಿ, ಬನವಾಸಿ ಇತ್ಯಾದಿ ಸಿದ್ದಾಪುರ ತನಕಗಳು ಕೂಡ ಆತ ಬರ್ತಾನೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನೆ. ತದನಂತರದಲ್ಲಿ ಅದು ದೋಂಡಿಯ ವಾಗನ ಅದು ಅವಸಾನ ಆಗುತ್ತೆ. ತದನಂತರದಲ್ಲಿ ಪುನಃ ಬ್ರಿಟಿಷರ ಕೈವಶವಾಗುತ್ತೆ ಈ ಪ್ರದೇಶ. ತದನಂತರದಲ್ಲಿ ಬ್ರಿಟಿಷರು ತಮ್ಮ ಪಾರುಪತ್ಯವನ್ನು ಅವರು ಮುಂದುವರಿಸ್ತಾರೆ. ಇದು ಆರಂಭಿಕವಾದಂಥ ಹಂತ. ಇದು 1943-44 ತನಕ ಇದು ನಡೆದಿದ್ದು, ಅದು ಕೂಡ ನಮಗೆ ಗೊತ್ತು. ಅಲ್ಲಿಂದ ಶುರುವಾದಂಥ ಹೋರಾಟ ಬೇರೆ ಬೇರೆ ಹಂತಗಳಲ್ಲಿ, ಅದು ಸ್ವದೇಶಿ ಚಳುವಳಿ ಇರ್ಬೋದು, ಕರ ನಿರಾಕರಣ ಚಳುವಳಿ ಇರ್ಬೋದು, ತದನಂತರದಲ್ಲಿ ಅರಣ್ಯ ಸತ್ಯಾಗ್ರಹ ಇರ್ಬೋದು, ಅಥವಾ ಈ ಮದ್ಯಪಾನ ವಿರೋಧಿ ಆ ಚಳುವಳಿ ಇರ್ಬೋದು. ಹೀಗೆ ಬೇರೆ ಬೇರೆ ಥರದ ಚಳುವಳಿಗಳನ್ನು ನಾವು ಶಿರ್ಸಿ ಸಿದ್ದಾಪುರಗಳಲ್ಲಿ ನಾವು ನೋಡ್ತೀವಿ. ಬಹುಶಃ ಶಿರ್ಸಿಗಿಂತ ಸಿದ್ದಾಪುರದಲ್ಲಿ ಹೋರಾಟ ಮಾಡ್ತಕ್ಕಂಥ ಏನು ಸಂಖ್ಯೆ ಇದೆ, ಅಷ್ಟು ಸಂಖ್ಯೆ ಬೇರೆ ಎಲ್ಲೂ ಕೂಡ ಆಗಿಲ್ಲ. ಇಡೀ ದೇಶದಲ್ಲೇ ತಾಲೂಕುವಾರು ನಾವು ಗಣನೆಗೆ ತೆಗೆದುಕೊಂಡ್ರೆ ಸಿದ್ದಾಪುರ ತಾಲೂಕಿನಲ್ಲಿ ಸ್ವಾತಂತ್ರ್ಯ ಹೋರಾಟ ಅಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಬೇರೆ ಯಾವ ತಾಲೂಕಿನಲ್ಲಿಯೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಘಂಟಾಘೋಷವಾಗಿ ನಾವು ಹೇಳ್ಬೋದು. ಅಷ್ಟೊಂದು ಒಂದು ಪ್ರಖರವಾದಂಥ ಕೆಚ್ಚಿದೆ ಆ ವ್ಯಕ್ತಿಗಳು, ಆ ತ್ಯಾಗ ಬಲಿದಾನ ಮನೋಭಾವಗಳು ಅಂತ ವ್ಯಕ್ತಿಗಳು ಶಿರ್ಸಿ ಸಿದ್ದಾಪುರದಲ್ಲಿ ಇದ್ದಿದ್ದನ್ನು ನಾವು ಗಮನಿಸ್ಬೋದು. ನಾವು ಹೆಸರು ಹೇಳ್ತಾ ಹೋದರೆ ಒಂದೆರಡಲ್ಲ, ನೂರಾರಲ್ಲ, ಸಾವಿರಾರು ಹೆಸರುಗಳು ನಮಗೆ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿಯಲ್ಲಿ ಬರ್ತವೆ. ಅಕ್ಕದಾಸ್ ಭಟ್ರಿಂದ ಹಿಡಿದು, ಅಥವಾ ತಿಮ್ಮಪ್ಪ ಮಾಸ್ತರಿಂದ ಹಿಡಿದು, ಅಥವಾ ಬೇರೆ ಬೇರೆ ಈ ಥರ ಕೇಶವಾಯನ್ ಅವರಿಂದ ಹಿಡಿದು ರಾಷ್ಟ್ರ ನಾಯಕರು ಶಿರ್ಸಿ ಸಿದ್ದಾಪುರದಲ್ಲಿ ಇದ್ದರು ಅನ್ನೋದು ನಮಗೆ ಹೆಮ್ಮೆಯ ವಿಷಯ. ಶಿರ್ಸಿ ಸಿದ್ದಾಪುರದ ಕಾಂಗ್ರೆಸ್ ನಾಯಕರು ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿ ಅಖಿಲ ಭಾರತ ಕಾಂಗ್ರೆಸ್ಸಿನ ನೀತಿ ನಿರೂಪಣೆಗಳ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅನ್ನೋದಕ್ಕೆ ಅನೇಕ ದಾಖಲೆಗಳನ್ನು ನಾವು ಕಾಣಬಹುದು. ಎಲ್ಲ ದಾಖಲೆಗಳನ್ನು ನಾವು ಇಲ್ಲಿ ಹೇಳಲಿಕ್ಕೆ ಸಮಯದ ಅಭಾವ ಇದೆ. ನಮ್ಮ ಪತ್ರಿಕೆಯಲ್ಲಿ ಅದನ್ನು ನಾನು ಉಲ್ಲೇಖವನ್ನು ಮಾಡಿದ್ದೇನೆ. ತದನಂತರದಲ್ಲಿ ತಾವು ಅದನ್ನು ಗಮನಿಸಬಹುದು. ಇದು ಒಂದು ರಾಷ್ಟ್ರಮಟ್ಟದ ನಾಯಕರು ಶಿರ್ಸಿ ಅಂತ, ಈ ವಾಮನ್ ರಾವ್ ಹೊದಿಕೆ ಅಂಥವರು, ಆಮೇಲೆ ಚೂಡಾ ನಾಯಕರಂಥವರು, ಬೇಡ್ಕಣಿ, ಸಿದ್ದಾಪುರ ಬೇಡ್ಕಣಿ ಅಲ್ಲಿ ಅವರನ್ನು ಪ್ರಪ್ರಥಮ ಜೈಲು ಕೈದಿ ಅಂಥೇಳಿ ಅವರನ್ನು ಕರೆಯಲಾಗುತ್ತೆ. ನಿಮಗೆ ಈಗಿನ ವಿದ್ಯಾರ್ಥಿಗಳಿಗೆ ನಾಳೆ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಕ್ವಶನ್ ಬರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಇಲ್ಲಿ ಕೆಲವು ನಾನು ಅಂದಾಜು ಮಾಡಿದ ಪ್ರಕಾರ ಕನಿಷ್ಠ ಒಂದು 2-3 ಜನ ಕ್ವಶನ್ ಪೇಪರ್ ತೆಗೆಯುವಂಥ ಒಂದು ಎಬಿಲಿಟಿ ಇದ್ದವರು ಈ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಜೈಲು ಕೈದಿ ಅನ್ಸಕ್ಕಂಥವ್ರು ಅನ್ಸ್ಕೊಂಡವ್ರು ಯಾರಾದರೂ ಇದ್ದರು ಅಂತಂದರೆ
ಅವರು ಚೂಡಾ ನಾಯಕರು, ಬೇಡ್ಕಣಿಯವರು, ಸಿದ್ದಾಪುರದಿಂದ ಒಂದು 5 ಕಿಲೋಮೀಟರ್ ಎಕ್ಸ್ಕರ್ಟ್ನಲ್ಲಿ, ಅದರ ಹೊರವಲಯದಲ್ಲಿ ಇರ್ತಕ್ಕಂಥ ಒಂದು ಊರು ಬೇಡ್ಕಣಿ. ಬಹುಶಃ ಹೋದ ವಾರ ತಾವೆಲ್ಲ ಪತ್ರಿಕೆಯಲ್ಲಿ ನನ್ನೊಂದು ಲೇಖನ ನೋಡಿರ್ಬೋದು. ಏನೋದು ಕಾಯಕಲ್ಪಕ್ಕಾಗಿ ಕಾದಿರುವ ಪುರಾತತ್ವ ಅವಶೇಷಗಳು ಮತ್ತು ಸಂಗ್ರಹಾಲಯಗಳು ಅಂತಕ್ಕಂಥ ಒಂದು ಲೇಖನ ಜನಮಾಧ್ಯಮ, ಲೋಕಧ್ವನಿ, ಆಮೇಲೆ ಈ ಉತ್ತರ ಕನ್ನಡ ವೆಬ್ ಪೇಪರ್ನಲ್ಲಿ, ಆ ಪೇಪರ್ನಲ್ಲೆಲ್ಲ ಪ್ರಕಟ ಆಗಿತ್ತು. ಒಂದು ಎಕ್ಸ್ಕ್ಲೂಸಿವ್ ಒಂದು ಆರ್ಟಿಕಲ್ಲು ಅಲ್ಲಿರ್ತ, ಅಂದರೆ ಪುರಾತನ ಅವಶೇಷಗಳ ಬಗ್ಗೆ. ಅದೇ ಊರು ಬೇಡ್ಕಣಿ ಅಂತಕ್ಕಂಥದ್ದು. ನೀವು ಇವತ್ತು ಅಲ್ಲಿ ಹೋದರೆ ಏನೂ ಇಲ್ಲ ಬೇಡ್ಕಣಿಯಲ್ಲಿ, ನಿಮಗೇನೂ ಸಿಗೋದಿಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕೆ ಯಾರು ಅಂದರೆ ತನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾರೇನೋ ಗೊತ್ತಿಲ್ಲ ಸರ್ ನಮಗೆ ಅಂತ. ಆನಂತರದಲ್ಲಿ ನೀವು ಅಲ್ಲಿ ಕನ್ನಳ್ಳಿಗೆ ಹೋದರೆ ಸಿದ್ದಾಪುರದ ಹತ್ರ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತಂದರೆ ಬಹುಶಃ ಅದು ಆ ಮನೆ ಇರ್ಬೋದು ನೋಡಿ ಸರ್, ಅದು ಅಲ್ಲಿ ಕೇಳಿ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಚಿರಪರಿಚಿತ ಸ್ವಾತಂತ್ರ್ಯ ಹೋರಾಟಗಾರರು. ಅಂದರೆ ನಾನು ಒಂದು ವಿಡಂಬನಾತ್ಮಕವಾಗಿ ಹೇಳ್ತಾ ಇದ್ದೇನೆ, ಎಷ್ಟು ನಿರ್ಲಕ್ಷ್ಯ ಆಗಿದೆ ನಮ್ಮ ಶಿರಸಿ ಸಿದ್ದಾಪುರ. ಇಡೀ ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥ ಶಿರಸಿ ಸಿದ್ದಾಪುರ ಈ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಿರ್ಲಕ್ಷ್ಯ ಮಾಡಿದಷ್ಟು ಇನ್ನು ಬೇರೆ ಕಡೆಗೆ ಎಲ್ಲೂ ಆಗಿಲ್ಲ. ಅಷ್ಟು ನಿರ್ಲಕ್ಷ್ಯ. ಆಗಲೇ ಹೇಳಿದೆ, ಸ್ವಾತಂತ್ರ್ಯ ಹೋರಾಟದ ಹೆಸರು ಹೇಳಿ ಅಂತಂದರೆ ಮಹಾತ್ಮ ಗಾಂಧಿ ಅಂತ ಹೇಳ್ತೀವಿ, ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ, ಕಮಲಾ ನೆಹರು ಅಂತ ಹೇಳ್ತೀವಿ, ಅರುಣ ಅಸಫ್ ಅಲಿ ಅಂತ ಹೇಳ್ತೀವಿ, ಅಥವಾ ಮತ್ತು ಇನ್ಯಾರು ಗಡಿನಾಡ ಗಾಂಧಿ ಅಂತ ಹೇಳ್ತೀವಿ, ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತ ಹೇಳ್ತೀವಿ. ಇಲ್ಲಿ ಅವ್ರಿಗೆ ಯಾರಿದ್ದು ಹೆಸರೇ ಬರೋದಿಲ್ಲ. ಉತ್ತರ ಕನ್ನಡದವರಿದ್ದು. ಉತ್ತರ ಕನ್ನಡ ಈಗ ಸರ್ ಹೇಳಿದರು ಅಂಕೋಲಾ ಇದರಲ್ಲಿ ಸಂಬಂಧಪಟ್ಟಂತೆ, ಎಷ್ಟು ಕಾರವಾರಕ್ಕೆ ಸಂಬಂಧಪಟ್ಟಂತೆ ಮೇಡಮ್ ಭಾಗ್ಯಶ್ರೀ ಮೇಡಮ್ಮು ಉಲ್ಲೇಖ ಮಾಡಿದರು. ಎಷ್ಟು ಸಾವಿರಾರು, ಅದು ಹೇಳಿದ್ನಲ್ಲ, ನೂರಾರಲ್ಲ, ಸಾವಿರಾರಲ್ಲ, ಲಕ್ಷಾಂತರ. ಬರೀ ಪುರುಷರೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಅಲ್ಲ, ಮಹಿಳೆಯರು ಕೂಡ ಇದ್ದಾರೆ. ಶಿರಸಿ ಸಿದ್ದಾಪುರದಲ್ಲೂ ಕೂಡ ಇದ್ದಾರೆ. ದೇವಕಿ ಕೃಷ್ಣ ಭಟ್ ಕರಸೊಳ್ಳಿ ಅಂಥೇಳಿ ಶಿರಸಿಂದ ಒಂದು 6 ಕಿಲೋಮೀಟ್ರ್ ದೂರದಲ್ಲಿ ಸಿದ್ದಾಪುರ ರೋಡ್ನಲ್ಲೇ ಇದ್ದಾರೆ ಅವರು. ಆಮೇಲೆ ಜಾಹ್ನವಿ ಕೋಮ್ ರಾಮಕೃಷ್ಣ ಹೆಗಡೆ ಅಂತಿದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಅಜ್ಜಿ, ಸ್ವತಃ ನಮ್ಮ ತಂದೆಯವ್ರ ತಾಯಿ. ಸ್ವಾತಂತ್ರ್ಯ ಅವ್ರಿಗೆ ಎಲ್ಲೂ ಹೆಸರೇ ಇಲ್ಲ. ಯಾಕಂದರೆ ಪಿಂಚಣಿ ತೊಗೊಂಡವರೇ ಅಲ್ಲ ಅವರೆಲ್ಲ, ಸ್ವಾತಂತ್ರ್ಯ ಪಿಂಚಣಿ ತೊಗೊಂಡವರೇ ಅಲ್ಲ, ಅವ್ರ ಹೆಸರು ಎಲ್ಲೂ ಇಲ್ಲ. ನಮ್ಮ ತಾತ ಸುಬ್ಬಯ್ಯ ನಾರಾಯಣ ಹೆಗಡೆ ಬಾಳಗಾರ್ ಜೋಗಿಮನೆ ಅಂಥೇಳಿ, ಅವರು ಪಿಂಚಣಿ ತೊಗೊಂಡವರಲ್ಲ, ಸ್ವಾತಂತ್ರ್ಯ ಯೋಧರ ಪಿಂಚಣಿ ತೊಗೊಂಡಿಲ್ಲ, ಅವ್ರ ಹೆಸರಿಲ್ಲ ಪಟ್ಟಿಯಲ್ಲಿ. ಅವರು ಮನೆ ಮಠವನ್ನು ಕಳ್ಕೊಂಡ್ರು 1930ನೇ ಇಸ್ವಿಯಲ್ಲಿ ಕರ ನಿರಾಕರಣೆ ಚಳುವಳಿ, ಅಸಹಕಾರ ಚಳುವಳಿಯಲ್ಲಿ. ಹೆಚ್ಚು ಕಡಿಮೆ 94 ಎಕರೆ ಜಮೀನನ್ನು ಹರಾಜು ಹಾಕ್ತು ಬ್ರಿಟಿಷರು. ನಮ್ಮ ಪೂರ್ವಜರ ಜಮೀನು ಹರಾಜು ಹಾಕ್ತು. ಅವರು ವಾಪಸ್ಸು 17 ತಿಂಗಳ ಜೈಲುವಾಸ ಅನುಭವಿಸಿ ಎರವಡೆ ಜೈಲಿನಲ್ಲಿದ್ದರು. ವಾಪಸ್ ಬರುವಾಗ ಮನೆ ಮಠ ಎಲ್ಲ ಹರಾಜಾಗಿತ್ತು. ಆನಂತರದಲ್ಲಿ ಊರವರೆಲ್ಲ ಒಂದು ಉಪಾಯ ಮಾಡಿದರು, ಇವ್ರ ಹೆಸರಿಗೆ ಮತ್ತೆ ಜಮೀನು ನಾವು ಮಾಡಿಕೊಟ್ರೆ ಇವರು ಮತ್ತೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಜಮೀನನ್ನು ಕಳ್ಕೊಳ್ತಾರೆ, ಈ ಉಸಾಪರಿನೇ ಬೇಡ, ಹಾಗಾಗಿ ಹೆಣ್ಮಕ್ಳಿಗೆ ಮಾಡಿಬಿಡೋಣ ಅಂತ. ಹೆಣ್ಮಕ್ಳಿಗೆ ಹೆಸರು ಮಾಡಿದ್ರೆ ಸೆಕ್ಯೂರು, ಭದ್ರತೆ ಇರುತ್ತೆ ಅಂತ ಗಮನದಲ್ಲಿಡಿ. ನಾಳೆ ನೀವೇನಾದರೂ ಆಸ್ತಿ ಪಾಸ್ತಿ ಮಾಡೋದಿದ್ರೆ ನನ್ನ ಹೆಸರಿಗೆ ಮಾಡಿರಿ ಅಂಥೇಳಿ 1932ನೇ ಇಸ್ವಿ ನಾವು ಮೊನ್ನೆ ಮನೆಯಲ್ಲಿ ಹುಡುಕ್ತಾ ಇರುವಾಗ, ದಸ್ತಾವೇಜು ಹುಡುಕ್ತಾ ಇರುವಾಗ 1932ನೇ ಇಸ್ವಿ ಜುಲೈ 11ನೇ ತಾರೀಕಿನ ಒಂದು ದಸ್ತಾವೇಜು ನಮ್ಮ ಮನೇಲಿ ಸಿಕ್ತು, ನಮ್ಮ ತಂದೆಯವ್ರ ಕಾಲದ್ದು. ಅದು ಶಿರಸಿಯ ಸಬ್ ರಿಜಿಸ್ಟರ್ನಲ್ಲಿ ರಿಜಿಸ್ಟರ್ ಆದಂಥ ದಸ್ತಾವೇಜು, 4 ಪೇಜ್ ದಸ್ತಾವೇಜು. ಇಲ್ಲಿ ಪವರ್ ಪಾಯಿಂಟ್ ಇದ್ದು ನಾನು ತೋರಿಸಿದ್ದೆ, ಮೊಬೈಲಲ್ಲಿ ಇದೆ ಫೋಟೋ. ಅದು 1932 ಜುಲೈ 11ನೇ ತಾರೀಕು. ಅದರಲ್ಲಿ 1865ನೇ ಇಸ್ವಿಯ ಉಲ್ಲೇಖವನ್ನು ಮಾಡ್ತಾರೆ ಆ ದಸ್ತಾವೇಜ್ನಲ್ಲಿ. ಅಂದರೆ ಅಲ್ಲಿಂದ ಇಲ್ಲಿಗೆ ಆ ಕೇಸ್ ಹಿಸ್ಟ್ರಿ ಅಂತ ಏನು ಬರೀತಾರೆ, ಆ ಒಂದು ಜಮೀನನ್ನು ಖರೀದಿ ಮಾಡುವಾಗ ಅದನ್ನೆಲ್ಲ ಬರೆದು ಎಲ್ಲ ಮಾಡಿ ಜಾಹ್ನವಿ ಕೋಮ್ ರಾಮಕೃಷ್ಣ ಹೆಗಡೆ ಅವರ ಹೆಸರಿಗೆ ಆ ಜಮೀನು ಆಗುತ್ತೆ. ನಾ ಹೇಳುವಂಥ ತಾತ್ಪರ್ಯ ಇಷ್ಟೇ, ಎಷ್ಟರ ಮಟ್ಟಿಗೆ ಅಲ್ಲಿಯ ಸ್ವಾತಂತ್ರ್ಯದ ಕಿಚ್ಚು ಇದ್ದಿರ್ಬೋದು ಜನರಲ್ಲಿ ಅಂತ. ಮತ್ತು ಇನ್ನೊಂದು ಪ್ರಮುಖವಾದಂಥ ಅಂಶ ಈ ಯಕ್ಷಗಾನ, ನಾಟಕ ಇತ್ಯಾದಿಗಳು, ಆಮೇಲೆ ಕತೆ, ಕವನ, ಕವಿತೆ, ಆ ಮೂಲಕ ಜಾಗೃತಿ ಉಂಟು ಮಾಡುವಂಥ ಕಾರ್ಯಕ್ರಮ ಶಿರಸಿ ಸಿದ್ದಾಪುರದಲ್ಲಿ ಆಯಿತು. ಮತ್ತು ಬೇರೆಯವ್ರ ಉದಾಹರಣೆ ಬೇಡ, ನಮ್ಮನೆ ಉದಾಹರಣೆ, ನಮ್ಮ ಮನೆತನದ್ದೇ. ಈ ಏನು ಸುಬ್ಬಯ್ಯ ನಾರಾಯಣ ಹೆಗಡೆ ಬಾಳಗಾರ್ ಜೋಗಿಮನೆಯನ್ನವರು ಮನೆ ಮಠ ಕಳ್ಕೊಂಡು, ಜೈಲಿಗೆ ಹೋಗಿ ಮನೆ ಮಠ ಕಳ್ಕೊಂಡು ಏನಿದ್ರಲ್ಲ, ಅವ್ರಿಗೆ ಯಕ್ಷಗಾನದ ಹುಚ್ಚು ಭಾಳ ಇತ್ತು. ಬಾಳಗಾರ್ ಮೇಳ ಅಂತ ಒಂದು ಬಾಳಗಾರ್ ಮೇಳವನ್ನು ಅವ್ರು ಕಟ್ಕೊಂಡಿದ್ರು. ಶಿರಸಿ ಮಾರಿ ಜಾತ್ರೆಯಲ್ಲಿ ನಿರಂತರವಾಗಿ ತಿಂಗಳಾನುಗಟ್ಟಲೆ 30, 25, 30, 40 ದಿವಸ ಅಲ್ಲಿ ಟೆಂಟ್ ಹಾಕಿ ಯಕ್ಷಗಾನ ಮಾಡ್ತಾಯಿದ್ರು. ಕಾರಣ ಏನು ಅಂತಂದರೆ, ಒಂದು ಕಡೆ ಮನೋರಂಜನೆ ಕೊಡುವಂಥದ್ದು, ಇನ್ನೊಂದು ಕಡೆ ರಾಷ್ಟ್ರಭಕ್ತಿಯನ್ನು ಜಾಗೃತ ಮಾಡ್ತಕ್ಕಂಥದ್ದು ಜನರಲ್ಲಿ. ನಮ್ಮ ಮನೆ ಜಗಲಿ ಕಟ್ಟೆ ಮೇಲೆ ಅದು ಪ್ರಾಕ್ಟೀಸ್ ನಡೀತಾ ಇತ್ತಂತೆ. ಬರೋರು 35-40 ಜನ, ಇಡೀ ಹಿಂಡಾಗಿ ಊರು ತುಂಬ ಎಲ್ಲ ಜನ ಬರೋರು, ಇಲ್ಲಿ ಪ್ರಾಕ್ಟೀಸ್ ಮಾಡೋರು, ಯಕ್ಷಗಾನ ಪ್ರಾಕ್ಟೀಸು.
ಹೆಸರಿಗೆ ಯಕ್ಷಗಾನ ಪ್ರಾಕ್ಟೀಸು, ಆದರೆ ತಲೆ ಒಳಗೆ ತುಂಬೋದೆಲ್ಲ ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ, ನಾಳೆ ಯಾವ ರೀತಿ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಇತ್ಯಾದಿ. ಇದನ್ನು ನಾವು ಅಲ್ಲಿ ಕಾಣ್ಬೋದು. ಅಂಥದ್ದು ನಡೀತಾ ಇತ್ತು ಅಂತ. ಮನೆ ಹೆಂಗಸರಿಗೆ ತಲೆ ಬಿಸಿ ಬಂದು ಇಲ್ಲಿ ಯಕ್ಷಗಾನ ಕುಣಿದು ಎಲ್ಲ ಕಿತ್ತು ಮಣ್ಣು ರಾಶಿ ಮಾಡಿ ಇವರು ಹೋಗ್ತಾರೆ ಅಂತ ಮನೆ ಹೆಣ್ಮಕ್ಳು ಬೈತಾಕೊಂಡಿರೋದು ಇವರಿಗೆ. ಆದರೆ ಇಲ್ಲಿ ನಡೀತಾ ಇರೋದು ಆ ರಾಷ್ಟ್ರಭಕ್ತಿ, ಸ್ವಾತಂತ್ರ್ಯ ಹೋರಾಟದ ಒಂದು ಕಿಚ್ಚನ್ನು ಹಚ್ಚತಕ್ಕಂಥದ್ದು. ಜೋಗಿ ಮನೆ ಅಂತ ಇವರು ಸರ್ ಗೋಪಾಲಕೃಷ್ಣ ನಾಯ್ಕರು ಜೋಗಿ ಇವರದ್ದು ಉಲ್ಲೇಖ ಮಾಡಿದರು, ಜೋಗಿಕೆರೆ ಜೋಗಿ ನಾಯ್ಕರು ಅಂತ. ನನಗೆ ಯಾಕೋ ಕುತೂಹಲ ಬಂತು. ಇನ್ನೊಂದು ಜೋಗಿ ಮನೆ ಅಂತ ಇಲ್ಲಿ ಇಡಗುಂಜಿಯಲ್ಲಿ ಒಂದು ಜೋಗಿ ಮನೆ ಅಂತ ಇದೆ. ಒಬ್ಬರು ಭಾಗವತರು ಇದ್ದಾರೆ, ಪ್ರಸಿದ್ಧ ಭಾಗವತರು, ಜೋಗಿ ಮನೆ ಅವರು ಮನೆತನ. ನಮ್ಮದು ಜೋಗಿ ಮನೆತನ. ಇದು ಹೆಂಗೆ ಜೋಗಿ ಮನೆ ಆಯಿತು ಅಂತ ನನಗೂ ಒಂದು ಕುತೂಹಲ. ಈಗ ಅದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಬೇಕಂತ ಇಲ್ಲಿ ಕುಂತು ಆಲೋಚನೆ ಮಾಡಿದೆ. ಅವರು ಜೋಗಿಕೇರಿ, ನಮ್ಮದು ಜೋಗಿ ಮನೆ, ಇಡಗುಂಜಿ ಹತ್ರ ಒಂದು ಜೋಗಿ ಮನೆ ಭಟ್ರು ಅಂತ ಅವರು ಭಾಗವತರು, ಏನು ಮಹಾಬಲೇಶ್ವರ ಭಟ್ರ ಏನೋ ಭಾಳ ಫೇಮಸ್ ಭಾಗವತರು ಅವರಿದ್ದಾರೆ. ಮೊನ್ನೆ ಶಿವಮೊಗ್ಗಕ್ಕೆ ಬಂದಿದ್ದರು ಒಂದು ಯಕ್ಷಗಾನಕ್ಕೆ, ಅಲ್ಲಿ ಪರಿಚಯ ಆದವರು. ಹೀಗೆ ಈ ಯಕ್ಷಗಾನದ ಮೂಲಕ, ನಾಟಕದ ಮೂಲಕ ಇದು ಜನಜಾಗೃತಿ ಮಾಡುವಂಥ ಕಾರ್ಯಕ್ರಮ ಅಲ್ಲಿತ್ತು ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಈಗ ಒಂದು ಉದಾಹರಣೆ ಹೇಳ್ಬೇಕಂತಂದರೆ, ಅಲ್ಲಿ ನಮ್ಮ ಸಿದ್ದಾಪುರದಲ್ಲಿ ದೊಡ್ಡಮನೆ ಅಂತಿದೆ, ರಾಮಕೃಷ್ಣ ಹೆಗಡೆ ನಮ್ಮ ಫಾರ್ಮರ್ ಚೀಫ್ ಮಿನಿಸ್ಟ್ರು, ಅವರು ಪೂರ್ವಜರು ಸ್ವಾತಂತ್ರ್ಯ ಹೋರಾಟಗಾರರು. ಬ್ರಿಟಿಷರು ಆಫೀಸರ್ ಬರ್ತಾನೆ ಬ್ರಿಟಿಷ್ ಆಫೀಸರು, ಅವ್ರ ಮನೇಲಿ ಇರ್ತಾನೆ, ಆಶ್ರಯ ಕೊಡ್ತಾರೆ. ಆಮೇಲೆ ಇವರು ನಾರಾಯಣ ಹೆಗಡೆ ಅಂತ ದೊಡ್ಡಮನೆ, ನಾಗೇಶ್ ಹೆಗಡೆ ಅಂತ ಇನ್ನೊಬ್ರು ಇರ್ತಾರೆ. ಅವರೆಲ್ಲ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಅಂತ ಈ ಆಫೀಸರಿಗೆ ಗೊತ್ತಾಯಿತು. ಯಾರು ಆಶ್ರಯ ಪಡೆದುಕೊಂಡಿದ್ದಾನೆ ಆಫೀಸರು, ಇವರಿಗೆ ತಾಕೀತು ಮಾಡ್ತಾರೆ ದೊಡ್ಡಮನೆ ಹೆಗಡೆಯವರಿಗೆ, ನೋಡಿ ನಾಳಿಂದ ನೀವು ಹೋಗಬಾರ್ದು ಸ್ವಾತಂತ್ರ್ಯ ಚಳುವಳಿ, ಹೋದ್ರೆ ನಿಮ್ಮ ವಿರುದ್ಧ ಶಿಕ್ಷೆ ನಾವು ಜಾರಿ ಮಾಡಬೇಕಾಗ್ತದೆ ಅಂತ. ಡೋಂಟ್ ಕೇರ್ ಮಾಡಲ್ಲ, ಅವರನ್ನೇ ಮನೆಯಿಂದ ದಬ್ಬುತ್ತಾರೆ. ಇಲ್ಲಿ ಇನ್ನೊಂದು ನಾನು ಹೇಳುವಂಥ ಅಂಶ ಏನು ಅಂತಂದರೆ, ಅದಕ್ಕೆ ಭಾರತಕ್ಕೆ ಬ್ರಿಟಿಷ್ ಬಂದಂಗೆ ಆಗಬಾರ್ದು ಅಂತ ಸುಮ್ಮನೆ ಒಂದು ತಮಾಷೆಗೆ ಹೇಳ್ತಾರೆ. ಮನೆ ಬಾಡಿಗೆ ಕೊಡೋರಿದ್ದರೆ ಆ ಬಾಡಿಗೆ ಓನರಿಗೆ ಹೇಳ್ತಾರೆ, ಪಕ್ಕದ ಮನೆಯನ್ನು ಸ್ವಲ್ಪ ನೋಡ್ಕೊಡ್ರಿ ಬಾಡಿಗೆ ಮನೆ, ಮತ್ತು ಬ್ರಿಟಿಷರು ಬಂದಂಗೆ ಆಗಬಾರ್ದು ಅಂತ. ಬ್ರಿಟಿಷರು ಬಂದರೆ ಇಲ್ಲಿ 200 ವರ್ಷ ಆಳಿ ಹೋದ್ರಲ್ಲ, ಹಂಗೆ ಆಗಬಾರ್ದು ಅಂತ. ಇಲ್ಲೂ ಕೂಡ ಹಾಗೆ ಆಗಿತ್ತು, ಈ ದೊಡ್ಡ ಮನೆಯಲ್ಲೂ ಕೂಡ. ಆದರೆ ಎಲ್ಲ ಸುತ್ತಮುತ್ತ ಊರವರೆಲ್ಲ ಸೇರಿ ಎಲ್ಲ ಅವರನ್ನು ಹೊರದಬ್ಬಿದ್ರು. ಆಮೇಲೆ ಅವರಿಗೆ ಎಲ್ಲಿ ಹೋದರೂ ಕೂಡ ಅವಮಾನ ಬ್ರಿಟಿಷ್ ಆಫೀಸರಿಗೆ. ಇದು ಕೂಡ ಶಿರಸಿ ಸಿದ್ದಾಪುರದಲ್ಲಿ ನಡೆಯಿತು. ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ. ಆಮೇಲೆ ಪಟೇಲ್ಕೆ ರಾಜೀನಾಮೆ, ಬ್ರಿಟಿಷರ ವಿರುದ್ಧ ಯಾರ್ಯಾರು ಪಟೇಲ್ರಿದ್ದರು, ಸುಮಾರು ಒಂದು 85-100 ಪಟೇಲರು ಏಕಾಏಕಿ ರಾಜೀನಾಮೆ ಕೊಡ್ತಾರೆ ಶಿರಸಿ ಸಿದ್ದಾಪುರ ಭಾಗದಲ್ಲಿ. ಅದು ಪಟೇಲ್ ಕೇಂದ್ರ ಗೊತ್ತಲ್ಲ, ಒಂದು 5 ಹಳ್ಳಿ 6 ಹಳ್ಳಿ ಯಜಮಾನ್ ತನಿಖೆ ಮಾಡ್ದಂಗೆ ಅಲ್ಲಿ ಕರ ವಸೂಲಿ ಮಾಡೋದು, ಅಲ್ಲಿ ಏನಾದ್ರು ವ್ಯಾಜ್ಯಗಳಾದರೆ ಪ್ರಕರಣಗಳಾದರೆ ಅವುಗಳನ್ನು ಬಗೆಹರಿಸೋದು ಇತ್ಯಾದಿ. ಹಿಂಗೆ ನಮ್ಮ ಈ ಸುಬ್ಬಯ್ಯ ನಾರಾಯಣ ಹೆಗಡೆ ಅಂತ ನಾನು ಹೇಳಿದೆ, ನಮ್ಮ ಅಜ್ಜ ಜಮೀನು ಕಳ್ಕೊಂಡವರು, ಪಾಪರಾದವರು, ಅವರು ಪಟೇಲರು. ಈಗ ನಮ್ಮನೆ ಇವತ್ತಿಗೂ ಕೂಡ ಪಟೇಲ್ರ ಮನೆ ಅಂತಲೇ ಕರೀತಾರೆ. ಶಿರಸಿ ಸಿದ್ದಾಪುರ ರೋಡ್ನಲ್ಲಿ ಅಜ್ಜಿಬಳ್ಳಿ ಅಂತಿದೆ, ಅಜ್ಜಿಬಳ್ಳಿಯಿಂದ ಒಂದು 3.5 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು, ಇಂಟೀರಿಯರ್. ಪಟೇಲ್ ಮನೆತನ, ಇವನ್ ಪೋಸ್ಟಲ್ ಅಡ್ರೆಸ್ ಕೂಡ ಇವತ್ತಿಗೂ ಪಟೇಲರ ಮನೆ ಅಂತಲೇ ಹಾಕ್ಕೊಂಡು ಬರ್ತದೆ, ಪಟೇಲರ ಮನೆ. ಆವಾಗ ಅವರು ಕೂಡ ರಾಜೀನಾಮೆ ಕೊಟ್ಟವ್ರೆ ಸರ್ಕಾರಿ ಕೆಲಸಕ್ಕೆ. ಈ ರೀತಿಯಾಗಿ ಅರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಶಿರಸಿ ಸಿದ್ದಾಪುರ ಜನ. ಆಗಲೇ ಉಲ್ಲೇಖ ಮಾಡ್ದಂಗೆ ಬೆಳೆದಂಥ ಗಂಧದ ಮರ ಇರ್ಬೋದು, ಸಾಗವಾನಿ ಮರ ಇರ್ಬೋದು, ಮತ್ತು ಬೇರೆ ಯಾವುದಾದ್ರೂ ಜಾತಿ ಮರ, ಕಾಯ್ದಿಟ್ಟ ಅರಣ್ಯ ಪ್ರದೇಶ, ಈಗ ನಾವೆಲ್ಲ ಬೋರ್ಡ್ ನೋಡ್ತೀವಲ್ಲ ಆ ರೀತಿ, ಅದರಲ್ಲಿರ್ತಕ್ಕಂಥ ಮರ ಕಡಿಯುವಂಥ ಕೆಲಸ ಸಿಟ್ಟಿನಿಂದ ಬ್ರಿಟಿಷರ ವಿರುದ್ಧ. ಅದನ್ನು ಹರಾಜಿಗೆ ಹಾಕೋದು, ಬಂದಂಥ ದುಡ್ಡಲ್ಲಿ ಈ ತಮ್ಮ ಕೆಲಸಕ್ಕೆ, ಈ ಚಳುವಳಿ ಕೆಲಸಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ಶಿರಸಿ ಸಿದ್ದಾಪುರದಲ್ಲಿ ಅದು ಅವ್ಯಾಹತವಾಗಿ ನಡೆದಿರ್ತಕ್ಕಂಥ ಘಟನೆಗಳು. ಅದು ಅರಣ್ಯ ಸತ್ಯಾಗ್ರಹ ಅಂಥೇಳಿ ಆ ರೀತಿ ಅದು ನಮ್ಮಲ್ಲೂ ಕೂಡ ಆಯಿತು. ನಮ್ಮನೆ ಹಿಂದ್ಗಡೆ ದೊಡ್ಡ ಬೆಟ್ಟ ಇದೆ. ಈಗ ಮೇಡಮ್ ಉಲ್ಲೇಖ ಮಾಡಿದರು, ಭಾಗ್ಯಶ್ರೀ ಮೇಡಮು, ಕೆನರಾ ಪ್ರೊಟೆಕ್ಟಿವ್ ಫಾರೆಸ್ಟ್ ಆ್ಯಕ್ಟ್ ಅಂತ, ಕೆನರಾ ಪ್ರಿವಿಲೇಜ್ ಆ್ಯಕ್ಟ್ ಅಂತ ಇನ್ನೊಂದಿದೆ. ಕೆನರಾ ಪ್ರಿವಿಲೇಜ್ ಆ್ಯಕ್ಟ್ ಅಂತಂದರೆ ಯಾರಿಗೆ 1 ಎಕರೆ ಅಡಿಕೆ ತೋಟ ಇದೆ, ಆ 1 ಎಕರೆ ಅಡಿಕೆ ತೋಟಕ್ಕೆ ಬ್ರಿಟಿಷ್ ಕಾಲದಲ್ಲೇ 9 ಎಕರೆ ಬೆಟ್ಟ ಜಮೀನು ಬಿಟ್ಕೊಟ್ಟಿದ್ರು. ನಾವು ಕೂಡ ಅದರ ಫಲಾನುಭವಿಗಳೇ, ಆ 9 ಎಕರೆ ಅನುಭವಿಸ್ತಾ ಇರ್ತಕ್ಕಂಥ ಇವತ್ತಿಗೂ ಕೂಡ. ಆದರೆ ದುರ್ದೈವವಶಾತ್ ಆ ಬ್ರಿಟಿಷರು ಏನು ನಮಗೆ ಕೊಟ್ಟಿದ್ರು ತೋಟದ ಸಾಗುವಳಿಗೆ, ಬ್ರಿಟಿಷರು ಕೊಟ್ಟಂಥ, ಆವಾಗ ನಾವು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡಿದ್ವಿ. ಈಗ 2012ನೇ ಇಸ್ವಿಯಲ್ಲಿ BJP ಸರ್ಕಾರ ಇದ್ದಾಗ ಅದನ್ನು ಮುಟ್ಟುಗೋಲು ಹಾಕ್ಕೊಳ್ತು, ಸರ್ಕಾರಿ ಅಂಥೇಳಿ ಬರ್ಕೊಳ್ತು. ಈಗ ನಮಗಲ್ಲಿ ಮರ ಕಡಿಲಿಕ್ಕೆ ಕೂಡ ನಮಗಲ್ಲಿ ಅವಕಾಶ ಇಲ್ಲ. ನೋಡಿ
ಎಷ್ಟು ಆಭಾಸ ಅಂತ. ಈಗ ನಾವು ನಮ್ಮ ಸರ್ಕಾರದ ವಿರುದ್ಧನೇ ನಾವು ಹೋರಾಟ ಮಾಡುವಂಥ ಪ್ರಸಂಗ ಬಂದಿದೆ. ಬಹುಶಃ ನೀವು ಪೇಪರ್ನಲ್ಲೆಲ್ಲ ನೋಡ್ತೀರಿ. ಹೆಚ್ಚಾಗಿ ಶಿರ್ಸಿ ಸಿದ್ದಾಪುರ, ಮೇನ್ ಶಿರ್ಸಿ ಸಿದ್ದಾಪುರ, ಪಾರ್ಟ್ ಆಫ್ ಕುಮಟಾ. ಇಡೀ ನಮ್ಮ ದೇಶದಲ್ಲಿ ಎಲ್ಲಾದರೂ ಆ ಆ್ಯಕ್ಟ್ ಇದ್ದರೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಿದ್ದಾಪುರಗಳಲ್ಲಿ ಮಾತ್ರ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಕೆನರಾ ಪ್ರಿವಿಲೇಜ್ ಆ್ಯಕ್ಟ್ ಅದು 1 ಎಕರೆಗೆ 9 ಎಕರೆ ಅಡಿಕೆ ತೋಟ, 1 ಎಕರೆ ಅಡಿಕೆ ತೋಟಕ್ಕೆ 9 ಎಕರೆ ಬೆಟ್ಟ ಲ್ಯಾಂಡ್ ಬಿಟ್ಟಿದ್ದು. ಆನಂತರದಲ್ಲಿ ಈಗ ಬೆಟ್ಟ ಲ್ಯಾಂಡ್ ಬಗ್ಗೆ ಹೋರಾಟ ಶುರುವಾಗಿದೆ. ಈ ರೀತಿಯಾಗಿ ಅನೇಕ ಜನರು ಅಲ್ಲಿ ಅವರು ಕನ್ನಡದಲ್ಲಿ ಏನು ಜವಾರಿ ಭಾಷೆ ಕನ್ನಡ ಹಾಡು ರಚನೆ ಮಾಡಿ ಬಿಡೋರು ಸಮಾಜದಲ್ಲಿ. ಅದನ್ನು ಹಾಡು ಹೇಳ್ಕೊತ ಹೋದವರು, ಜಾಗೃತಿ ಮೂಡಿಸೋರು. ಆನಂತರದಲ್ಲಿ ಕರಪತ್ರ ಗೊತ್ತಿರಬೇಕು, ಕರಪತ್ರ ಚಳುವಳಿ ಅಂತ ಮಾಡಿದರು. ಇಡೀ ದೇಶದಲ್ಲಿ ಕರಪತ್ರ ಚಳುವಳಿ ಅತ್ಯಂತ ಉನ್ನತ ಸ್ತರದಲ್ಲಿ ನಡೆದಿದ್ದು ಸಿದ್ದಾಪುರದಲ್ಲಿ ಅಂಥೇಳಿ ನಾವು ಖಡಾಖಂಡಿತವಾಗಿ ನಾವು ಹೇಳ್ಬೋದು. ಕರಪತ್ರ ಚಳುವಳಿ ಅಂಥೇಳಿ ಬಹುಶಃ ನೀವು ಆರ್ಕೈವ್ಸ್ ನೋಡಿದರೆ ಗೊತ್ತಾಗುತ್ತೆ ಕರಪತ್ರ ಹೇಗೆ ಅಂತ. ಇವತ್ತಿನ ನ್ಯೂಸ್ ಪೇಪರ್ ಇದ್ದಾಗೆ ಆ ಕರಪತ್ರ ಅವರು ಮಾಡ್ತಾಯಿದ್ರು. ಕಲ್ಲಚ್ಚಿನಲ್ಲಿ ಮಾಡ್ತಾಯಿದ್ರು. ರಾತ್ರೋರಾತ್ರಿ ಅದನ್ನು ಸಾಗಿಸ್ತಾಯಿದ್ರು ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ. ಹಗಲೊತ್ತೆಲ್ಲಾದರೂ ಬ್ರಿಟಿಷ್ ಆಫೀಸರ್ ಕಂಡು ಮತ್ತೆ ಶಿಕ್ಷೆ ವಿಧಿಸ್ತಾರೆ ಅಂತ ಅಂದ್ಕೊಂಡು ರಾತ್ರೋರಾತ್ರಿ ಅವರು ಇಡೀ ಅರಣ್ಯ ಅದು ಇದು ಕಾಡು ಮೇಡು ಏನೂ ಇಲ್ಲದೆ ಮಾಡ್ತಾಯಿದ್ರು. ಈ ರೀತಿ ನಾವು ಈ ಶಿರ್ಸಿ ಸಿದ್ದಾಪುರದಲ್ಲಿ ಸ್ವಾತಂತ್ರ್ಯ ಹೋರಾಟದ ಇದನ್ನು ನಾವು ಚಳುವಳಿಯನ್ನು ನಾವು ಕಾಣ್ಬೋದು. ಮತ್ತು ನಾನು ಆಗಲೇ ಹೇಳಿದಾಗೆ ಈ ಕೇಶವಯ್ಯನ್ ಮೊದಲಾದವರೆಲ್ಲ, ಆಮೇಲೆ ಆರ್ ದಿವಾಕರ್ ಕೂಡ ಅವರು ಕಾಂಗ್ರೆಸ್ಸು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅದು ಶಿರ್ಸಿ ಸಿದ್ದಾಪುರಕ್ಕೆ ಕಳಿಸ್ಕೊಟ್ಟಿತ್ತು. ಅನೇಕ ಸಭೆಗಳನ್ನು, ರಹಸ್ಯ ಸಭೆಗಳನ್ನು ಅವರು ಮಾಡ್ತಾಯಿದ್ರು. ಈ ರೀತಿಯಾಗಿ ಅವರು ಬ್ರಿಟಿಷರ ವಿರುದ್ಧ ಶಿರ್ಸಿ ಸಿದ್ದಾಪುರದಲ್ಲಿ, ಆಮೇಲೆ ನಿಮ್ಗೆ ಗೊತ್ತೇ ಇದೆ ಬೆಳಗ್ಗೆ ಯಾರು ಚೌರಿ ಇದನ್ನು ಚಳುವಳಿ ಉಲ್ಲೇಖ ಮಾಡಿದರು. ಅದೇ ರೀತಿ ಇಲ್ಲೂ ಕೂಡ ಆಯಿತು. ಏನು ಸೇತುವೆಗಳನ್ನು ಧ್ವಂಸ ಮಾಡೋದು, ಅಂಚೆ ಕಚೇರಿ ಧ್ವಂಸ ಮಾಡೋದು, ಆಮೇಲೆ ಈ PNT ಇದನ್ನು ಧ್ವಂಸ ಮಾಡೋದು, ತಂತಿ ಧ್ವಂಸ ಮಾಡೋದು ಇತ್ಯಾದಿ ಎಲ್ಲ ಕಟ್ಟಡಗಳನ್ನು ಧ್ವಂಸ ಮಾಡೋದು, ಸರ್ಕಾರಿ ಕಟ್ಟಡ, ಹಿಂಸಾತ್ಮಕ ಚಳುವಳಿ ಆಯಿತು. ತದನಂತರದಲ್ಲಿ ಯಾವಾಗ ಗಾಂಧಿ ಇರ್ವಿನ್ ಒಪ್ಪಂದ ಆಯಿತೋ ಹೈ ಲೆವೆಲ್ನಲ್ಲಿ, ಆವಾಗ ಈ ಚಳುವಳಿ ಅದನ್ನು ಸ್ಥಗಿತಗೊಳಿಸಲಾಯಿತು. 1942ರಲ್ಲಿ ಚಲೆಜಾವ್ ಚಳುವಳಿ ಏನಾಯಿತು, ತದನಂತರದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ, ಆ ಒಪ್ಪಂದದಿಂದ ಚಳುವಳಿ ಸಮಾಪ್ತಿ ಆಯಿತು. ತದನಂತರದಲ್ಲಿ 1947ರಲ್ಲಿ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಾನು ಆಗಲೇ ಹೇಳಿದಾಗೆ ಶಿರ್ಸಿ ಸಿದ್ದಾಪುರದ ಸ್ವಾತಂತ್ರ್ಯ ಹೋರಾಟಗಾರರ ಉಲ್ಲೇಖ ಎಲ್ಲೂ ಇಲ್ಲ, ಯಾವ ಪುಸ್ತಕದಲ್ಲೂ ಕೂಡ ಸಿಗಲ್ಲ. ಕೇವಲ ಶಿರ್ಸಿ ಸಿದ್ದಾಪುರ ಅಷ್ಟೇ ಅಲ್ಲ, ಮೇಡಮ್ ಹೇಳಿದಾಗೆ ಕಾರವಾರ ಇರ್ಬೋದು, ಗೋಪಾಲಕೃಷ್ಣ ನಾಯಕ್ ಹೇಳಿದ ಅಂಕೋಲ ಇರ್ಬೋದು, ಈ ಉತ್ತರ ಕನ್ನಡ ಜಿಲ್ಲೆ ಸಂಪೂರ್ಣವಾಗಿ ಕತ್ತಲದಲ್ಲಿದೆ ಅಂತ. ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ, ಈ ಪುಸ್ತಕಗಳ ಸಂಬಂಧಪಟ್ಟಂತೆ ಇದು ಕತ್ತಲೆಯಲ್ಲಿದೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಇನ್ನು ಮುಂದಾದರೂ ಕೂಡ ನಾವು NAP ಉಲ್ಲೇಖ ಮಾಡಿದರು ಗೋಪಾಲಕೃಷ್ಣ ನಾಯಕರು. ನಾನು ಕೂಡ ಇತಿಹಾಸದ ಕಮಿಟಿಯಲ್ಲಿ 13 ಜನರ ಕಮಿಟಿಯಲ್ಲಿ ನಾನು ಕೂಡ ಒಬ್ಬ ಇದ್ದೆ. ಪಠ್ಯರಚನೆ ಸಮಿತಿಯಲ್ಲಿ ಸಾಕಷ್ಟು ನಾವು ಅಧ್ಯಯನ ಮಾಡಿ NAP ಪಠ್ಯರಚನೆ ನಾವು ಮಾಡಿದ್ವಿ. ಆದರೆ ದುರದೃಷ್ಟವಶಾತ್ ಈಗ ಹೊಸ ಗೌರ್ಮೆಂಟ್ ಬಂದಮೇಲೆ ಅದು ರದ್ದಾಯಿತು. ಮತ್ತು SIP ಬಂತು, ಹಳೇ ಕಾಲಕ್ಕೆ ನಾವು ಹೋಗುವಂಥದ್ದು. ಏನೇ ಇರಲಿ, ನಾವು ಇತಿಹಾಸದ ವಿದ್ಯಾರ್ಥಿಗಳಾಗಿ ಇತಿಹಾಸದ ಒಂದು ಆಸಕ್ತಿಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ನಾವು ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ಮತ್ತಷ್ಟು ಕೆಲಸವನ್ನು ನಾವು ಇಲ್ಲಿ ಮಾಡಬೇಕು. ಇಂಥ ಇತಿಹಾಸ ಸಮ್ಮೇಳನಗಳು ಪದೇ ಪದೇ ನಡೀತಾ ಇರಬೇಕು. ಮರ್ತೋದಂಥದ್ದು ವಿಷಯಗಳನ್ನು ಮತ್ತೆ ಪುನರಾವಲೋಕನ ಮಾಡಬೇಕು. ಪ್ರಮೋದ್ ಹೆಗಡೆ ಅಂಥವರು ಇನ್ನೊಂದು 100 ಜನ ಹುಟ್ಟು ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇತಿಹಾಸದ ವಿದ್ಯಾರ್ಥಿಯಾಗಿ ಭಾಳ ಒಳ್ಳೆಯ ಕೆಲಸ. ಅವರು ಒಂದು ಇತಿಹಾಸ ನಿರ್ಮಾಣ ಮಾಡಿದರು. ಇತ್ತೀಚೆಗಷ್ಟೇ ಕೆಲ ತಿಂಗಳಷ್ಟೇ ಜಿಲ್ಲಾ ಮಟ್ಟದ ಸಮ್ಮೇಳನವನ್ನು ಮಾಡಿದರು. ಈಗ ರಾಜ್ಯ ಮಟ್ಟದ ಸಮ್ಮೇಳನ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ರಾಷ್ಟ್ರ ಮಟ್ಟದ ಸಮ್ಮೇಳನ ಮಾಡುವಂಥ ಶಕ್ತಿ ಅವರಿಗೆ ಭಗವಂತ ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತು ಪುನಃ ಬಹುಶಃ ದೈವೇಚ್ಛೆ ಇದ್ದರೆ ನಾವು ಆ ಸಮ್ಮೇಳನಕ್ಕೆ ಮತ್ತೆ ಜೊತೆ ಆಗೋಣ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಇನ್ನೊಂದು ಏನಂತಂದರೆ, ಈ ಸ್ವಾತಂತ್ರ್ಯ ಹೋರಾಟ ಎಲ್ಲೆಲ್ಲಿ ನಡೆದಿದೆ, ಆ ಸ್ವಾತಂತ್ರ್ಯ ಹೋರಾಟ ನಡೆದಂಥ ಸ್ಥಳಗಳನ್ನು ಸ್ಮಾರಕವನ್ನಾಗಿ ಮಾಡುವಂಥ ಒಂದು ಕಾರ್ಯವೂ ಕೂಡ ಆಗಬೇಕಾಗಿದೆ. ಸ್ಥಳೀಯ ಜನಪ್ರತಿನಿಧಿ, ಸರ್ಕಾರ, ಸಂಘ ಸಂಸ್ಥೆ ಅದನ್ನು ಸ್ಮಾರಕವಾಗಿ ಮಾಡಿದರೆ ಪ್ರವಾಸೋದ್ಯಮವಾಗಿ ಅದನ್ನು ಅಭಿವೃದ್ಧಿಪಡಿಸ್ಬೋದು. ಅಲ್ಲಿಂದ ಬೇರೆ ಬೇರೆಯವರಿಗೆ ಸಂಪನ್ಮೂಲ ಕ್ರೋಢೀಕೃತ ಆಗ್ಬೋದು ಅಂತ ನನ್ನ ಭಾವನೆ. ಇಷ್ಟು ಹೇಳಿ ಅವಕಾಶಕ್ಕಾಗಿ ಈ ಕಾಲೇಜಿನ ಪ್ರಾಂಶುಪಾಲರಾದಂಥ
ಮೇಡಮ್ ಅವರಿಗೆ, ಸಂಚಾಲಕರಾದಂಥ ಮಿತ್ರರಂಥ ಪ್ರೊಫೆಸರ್ ಪ್ರಮೋದ್ ಹೆಗಡೆ ಅವರಿಗೆ ಹಾಗೂ ಇನ್ನಿತರ ಎಲ್ಲ, ಮತ್ತು ಇಲ್ಲಿಯವರೆಗೆ ನನ್ನ ಮಾತನ್ನು ಕೇಳಿದಂಥ, ತಾಳ್ಮೆಯಿಂದ ಕೇಳಿದಂಥ ವಿಶೇಷವಾಗಿ ವಿದ್ಯಾರ್ಥಿನಿಯರು ಎಷ್ಟು ಹೋಯ್ತೋ ಏನೋ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ನಾನು ಕೂಡ ಮೇಳ ಕಾಲೇಜಿನಲ್ಲೇ ಕೆಲಸ ಮಾಡೋನು. ನಮ್ಮ ಕಾಲೇಜಿನಲ್ಲೂ 1,500 ವಿದ್ಯಾರ್ಥಿನಿಯರು ಇದ್ದಾರೆ. ಹಾಗಾಗಿ ನಮಗೆ ಮೇಳ ಏನು ವಿದ್ಯಾರ್ಥಿ ಅವರು ನಮ್ಗೆ ಭಾಳ ಆಪ್ಯಾಯಮಾನ. ಅವ್ರು ಇಟ್ಕೊಂಡೇ ನಾವು ಇಷ್ಟು ವರ್ಷ 30 ವರ್ಷ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಮೇಳ ಕಾಲೇಜಲ್ಲಿ. ಸೊ ನೀವು ಮಹಿಳೆಯರು ಪುರುಷರಿಗೇನು ಕಡಿಮೆ ಇಲ್ಲ. ನಾನು ಆಗಲೇ ಹೇಳಿದೆ, ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಪುರುಷರಿಗೆ ಕಡಿಮೆ ಇಲ್ಲದಂತೆ ಕೆಲಸ ಮಾಡಿದಂಥವ್ರು ಮಹಿಳೆಯರು, ಆದರೆ ಅವರು ಎದ್ದ ಹೆಸರು ಎಲ್ಲೂ ಇಲ್ಲ. ಸೊ ಇಷ್ಟು ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಬಹುಶಃ ಕೊನೆಯ ಹಂತ, ನಾನೇನು ಭಾಳ ಟೈಮ್ ತಗೊಳ್ಳಲ್ಲ. ಸೂಪ ಮತ್ತು ಹಳಿಯಾಳ ತಾಲೂಕುಗಳ ಸ್ವಾತಂತ್ರ್ಯ ಹೋರಾಟ ನನ್ನ ಪ್ರಬಂಧದ ವಿಷಯ. ಸೂಪ ಮತ್ತು ಹಳಿಯಾಳ ತಾಲೂಕು ಅಂತ ತಗೊಂಡಾಗ ನಿಮಗೆ ಬಹುಪಾಲು ಪಶ್ಚಿಮ ಘಟ್ಟಗಳ ಸೂಪ ಆಲ್ಮೋಸ್ಟ್ 74%, ಹಳಿಯಾಳ 68% ಫಾರೆಸ್ಟ್ ಕವರನ್ನು ಹೊಂದಿರುವಂಥ ತಾಲೂಕುಗಳು. ಅಂದರೆ ಅತಿ ಹೆಚ್ಚು ಫಾರೆಸ್ಟ್ ಕವರನ್ನು ಹೊಂದಿ ಪ್ರಸ್ತುತದಲ್ಲೂ ಸಹ ನಮಗೆ ಇದು ಅಕ್ಸೆಸಬಿಲಿಟಿ ಇದೆಯಲ್ಲ, ಅದರಲ್ಲೂ ಸೂಪದ್ದು ತುಂಬ ಕಷ್ಟದ ವಿಚಾರ. ಅಂಥದ್ರಲ್ಲಿ 19 ಮತ್ತು 20ನೇ ಶತಮಾನದಲ್ಲಿಯೇ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಆಲ್ಮೋಸ್ಟ್ ಅದಕ್ಕೆ ಪ್ರೇರಣೆ ಅಫ್ಕೋರ್ಸ್ ಮಹಾರಾಷ್ಟ್ರದ ರಾಷ್ಟ್ರೀಯ ನಾಯಕರು ಆಗಿರ್ಬೋದು, ಮತ್ತು ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಚಳುವಳಿ ಆಗಿರ್ಬೋದು. ಅಂದ್ರೂ ಇಷ್ಟೊಂದು ಕಷ್ಟಕರವಾದಂಥ ಭೌಗೋಳಿಕ ಹಿನ್ನೆಲೆಯಲ್ಲಿಯೂ ಸಹ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತನ್ನದೇ ಆದ ಕೊಡುಗೆಯನ್ನು ಈ ಸಂದರ್ಭದಲ್ಲಿ, ಅದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಲ್ಲಿಸಿದ್ದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಂದುವರಿಸ್ತೀನಿ. ಸೊ ಮೊದಲಿಗೆ ನಾವು ಬ್ರಿಟಿಷ್ ವಿರೋಧಿ ದಂಗೆಗಳನ್ನು ಸೂಪ ಮತ್ತು ಹಳಿಯಾಳಗಳಲ್ಲಿ ನೋಡಬಹುದು. ಸೂಪ ಮತ್ತು ಹಳಿಯಾಳ 1885ವರೆಗೂ ಎರಡೂ ಒಂದೇ ತಾಲೂಕು. ಆನಂತರ ಅದು ಡಿವೈಡ್ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಆದಂಥ ಒಂದೆರಡು ದಂಗೆಗಳನ್ನು ಈ ಸಂದರ್ಭದಲ್ಲಿ ನೋಡಬಹುದು. 1830-31ರಲ್ಲಿ ಬಿದರೂರಿನ ನಗರದ ದಂಗೆ ಆಗುತ್ತೆ. ನಗರದ ದಂಗೆ ಆದಂಥ ಸಂದರ್ಭದಲ್ಲಿ ಅದರ ಪ್ರಭಾವವನ್ನು ಉತ್ತರ ಕನ್ನಡ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಹ ನಾವು ಕಾಣಬಹುದು. ಹೇಗೆ ಅಂತಂದರೆ, ಫಸ್ಟು ಅದರ ಪ್ರಭಾವವನ್ನು ಹಳಿಯಾಳದಲ್ಲಿ ನೋಡ್ಬೋದು. ಹಳಿಯಾಳದಲ್ಲಿ ಏನಾಗಿರುತ್ತೆ, ಬ್ರಿಟಿಷರ ಖಜಾನೆಯ ಮೇಲೆ ಧಾರವಾಡದ ಭಾಗದ ಜನರು ಬಂದು ಆಕ್ರಮಣವನ್ನು ಮಾಡ್ತಾರೆ. ಆಕ್ರಮಣ ಮಾಡಿದ ತಕ್ಷಣ ಅದನ್ನು ಹತ್ತಿಕ್ತಾರೆ. ಬಟ್ ಅದರ ಪ್ರಭಾವ ಬರೀ ಹಳಿಯಾಳಕ್ಕಷ್ಟೇ ಸೀಮಿತವಾಗಿರುತ್ತೆ ತಕ್ಷಣಕ್ಕೆ. ನಂತರದ ಸ್ವಲ್ಪ ದಿನಗಳಲ್ಲಿ ಅದೇನಾಗುತ್ತೆ, ದಕ್ಷಿಣ ಕನ್ನಡದಿಂದ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ತನ್ನ ಪ್ರತಿಧ್ವನಿಯನ್ನು ಉಂಟು ಮಾಡುತ್ತೆ. ಯಾಕೆ ಅಂತಂದರೆ 1820 ಹೊತ್ತಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಾರ ಕುಸಿತ ಉಂಟಾಗಿರುತ್ತೆ. ಹಾಗಾಗಿ ರೈತರಿಗೆ ಕಂದಾಯ ಸಲ್ಲಿಸೋದು ತುಂಬ ಕಷ್ಟ ಆಗಿರುತ್ತೆ. ಆ ಸಂದರ್ಭದಲ್ಲಿ ಈ ದಂಗೆ ಅದು ಬೇರೆ ಇದಾದ್ರೂ ಅಂದರೆ ಕರ ನಿರಾಕರ ಇಲ್ಲೂ ಸಹ ಕಂದಾಯ ತೆರಿಗೆಯನ್ನು ಕಟ್ಟಕ್ಕಾಗಲ್ಲ ಅನ್ನೋ ವಿಚಾರಕ್ಕಾಗಿಯೇ ಇದು ದಂಗೆ ಆಗಿದ್ದರಿಂದ ಸೊ ಅದು ಇದ್ರ ಮೇಲೂ ಕೂಡ ಪ್ರಭಾವವನ್ನು ಉಂಟು ಮಾಡುತ್ತೆ. ಹಾಗಾಗಿ ಇಲ್ಲೂ ಕೂಡ ದಂಗೆ ಇದ್ದಿದ್ದನ್ನು ನಾವು ಗಮನಿಸಬಹುದು. ಇನ್ನು ಹಳಿಯಾಳ ಮತ್ತು ಸೂಪದಲ್ಲಿ ಸಂಭವಿಸಿದಂಥ ಮತ್ತೊಂದು ಪ್ರಮುಖವಾದ ದಂಗೆ ಅಂದರೆ ಸೂಪ ದಂಗೆ. ಸೊ ಇದಂತೂ ನಿಜಕ್ಕೂ ನನಗೆ ವೈಯಕ್ತಿಕವಾಗಿ ಈ ವಿಚಾರ ತುಂಬ ಅಭಿಮಾನವನ್ನು ಉಂಟು ಮಾಡುತ್ತೆ. ಯಾಕೆ ಅಂತಂದರೆ ಸೂಪ ನಿಮಗೆ ಗೊತ್ತಿದ್ದಂಗೆ ತುಂಬ ದಟ್ಟಾರಣ್ಯದ ಪ್ರದೇಶ. ಸೊ ಇಲ್ಲಿ ಏನಾಗುತ್ತೆ, ಸೂಪದಲ್ಲಿ 1857-58ರಲ್ಲಿ ಭಾರತದಾದ್ಯಂತ ಸರಣಿ ದಂಗೆಗಳು ಉಂಟಾಗುತ್ತೆ. ಸರಣಿ ದಂಗೆಗಳು ಉಂಟಾದಾಗ ಅದರ ಪ್ರತಿಧ್ವನಿಯಾಗಿ ಈ ದಂಗೆ ಕೂಡ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಸಾವಂತ್ ಬ್ರದರ್ಸ್ ಅಂತ ಕರೀತಾರೆ. ಅವರು ಯಾರ್ಯಾರಂದರೆ ನಾನಾ, ಬಾಬಾ, ಹನುಮಂತರು. ಇವರು ಗೋವಾದ ಜೈಲಿನಲ್ಲಿ ಇರ್ತಾರೆ. ಜೈಲಿನಿಂದ ತಪ್ಪಿಸ್ಕೊಂಡು ಆ್ಯಕ್ಚುಲಿ ಅದು ಪೆರೋಲ್ ಮೇಲೆ ಇರ್ತಾರೆ. ಪೆರೋಲ್ ಅಂತಂದರೆ ಷರತ್ತಿನ ಆಧಾರದ ಮೇಲೆ ಬಿಡುಗಡೆ ಮಾಡಿರ್ತಾರೆ. ಸೊ ಅಲ್ಲಿಂದ ಅವ್ರು ಏನು ಮಾಡ್ತಾರೆ, ಉತ್ತರ ಕನ್ನಡ ಜಿಲ್ಲೆಗೆ ಬಂದು ನಂತರ ಸೂಪಕ್ಕೆ ಬಂದು ದರ್ಶಿನಿ ಗುಡ್ಡವನ್ನು ಅವರು ಕೇಂದ್ರ ಸ್ಥಾನವಾಗಿ ಮಾಡ್ಕೋತಾರೆ. ಅಲ್ಲಿಂದ ಅವರು ತಮ್ಮ ಕಾರ್ಯಚಟುವಟಿಕೆಗಳನ್ನು ಶುರು ಮಾಡ್ತಾರೆ. ಇದಕ್ಕೆ ಸ್ಥಳೀಯರಾದಂಥ ಫಡ್ನೀಸ್ ಅನ್ನುವಂಥ ಸಹೋದರರು ಹಾಗೂ ಸಿದ್ದಿಗಳು ಕೂಡ ಇದಕ್ಕೆ ಸಹಾಯ ಮಾಡ್ತಾರೆ. ಸೊ ಇವರ ಕಾರ್ಯಚಟುವಟಿಕೆಯಾಗಿ ಫಸ್ಟ್ ಅವ್ರು ಮಾಡಿದ್ದೇನು ಅಂತಂದರೆ, ಫಸ್ಟು ಡಿಯೋಕಾರ್ಪಾದ ಚೌಕಿದಾರ ಇರ್ತಾನೆ, ಅವನ ಹತ್ರ ಹಣ ಇರುತ್ತೆ. ಈ ಹಣವನ್ನು ಫಸ್ಟು ಲೂಟ್ ಮಾಡ್ತಾರೆ. ಯಾರು? ಬಾಬಾ. ಆನಂತರ ಅದ್ರ ಜೊತೆಗೆ ಸಿದ್ದಿ ಫಡ್ನೀಸ್ ಸಹೋದರರು ಹಾಗೂ ಸಿದ್ದಿಗಳೆಲ್ಲ ಸೇರಿಕೊಂಡು ಅಂದರೆ ಪೊಲೀಸ್ ಪೋಸ್ಟ್ಗಳನ್ನು ಮತ್ತು ಕಸ್ಟಮ್ ಹೌಸ್ಗಳನ್ನು ಸುಡುವಂಥದ್ದು, ಅದ್ರ ಮೇಲೆ ಆಕ್ರಮಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಹೀಗಿರಬೇಕಾದಾಗ ಬಾಂಬೆಯಿಂದ ಬ್ರಿಟಿಷ್ ಕ್ಯಾಪ್ಟನ್ ಆದಂಥ ಸ್ನೀಡರ್ ಅವರು ಬರ್ತಾರೆ. ಬಂದು
ಈ ಸಾವಂತ್ ಸಹೋದರರು ಇದ್ರಲ್ಲ ಆ ಮೂವರನ್ನು ಕೂಡ ಅರೆಸ್ಟ್ ಮಾಡಿ ಗೋವಾಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಸಿದ್ದಿಗಳು ಹಾಗೂ ಫಡ್ನೀಸ್ ಸಹೋದರರು ಈ ದಂಗೆಯನ್ನು ಮುಂದುವರಿಸಿದ ನಂತರ ಇವರು ಕೂಡ ಬಹಳಷ್ಟು ದಿವಸ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಮಾರ್ಚ್ 1858ರಿಂದ ಹಿಡಿದು ಡಿಸೆಂಬರ್ 1859 ಒಳಗೆ ಇದು ಕೊನೆಗೊಳ್ಳುತ್ತೆ. ಯಾಕೆಂದರೆ ಇವರೆಲ್ಲರೂ ಕೂಡ ಅರೆಸ್ಟ್ ಆಗ್ತಾರೆ. ಕೊನೆಗೆ ಇವರನ್ನೆಲ್ಲ ಬೇರೆ ಬೇರೆ ಭಾಗಕ್ಕೆ ಜೈಲಿಗೆ ಕಳಿಸಲಾಗುತ್ತೆ. ಒಂದು 4 ಜನರನ್ನು ಇಲ್ಲಿ ನೇಣಿಗೆ ಹಾಕಲಾಗುತ್ತೆ. ಸೊ ಇದು ಸೂಪಾದ ದಂಗೆ. ನಂತರ ಇದಾದಮೇಲೆ ನಾವು 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದಮೇಲೆ ಸಂಘಟಿತ ರೂಪದಲ್ಲಿ ಚಳುವಳಿಗಳನ್ನು ಮಾಡೋದನ್ನು ನಾವು ನೋಡ್ಬೋದು. ಆ ನಿಟ್ಟಿನಲ್ಲಿ ಈ 2 ತಾಲೂಕುಗಳ ಪಾತ್ರವನ್ನು ನಾವು ನೋಡೋದಾದರೆ ಇಲ್ಲಿ ಮೇಯ್ನಾಗಿ ಮೇಡಮ್ ಹೇಳಿದ್ರು, ಭಾಗ್ಯಶ್ರೀ ಮೇಡಮ್, ಈ ಜಿಲ್ಲೆ ಅಂದರೆ ಅರಣ್ಯ ಜಿಲ್ಲೆ ಅಂತ. ಅದರಲ್ಲಿ ಸೂಪ ಮತ್ತು ಹಳ್ಳಿಯಾಳದ ಬಗ್ಗೆ ಹೇಳೋದಾದರೆ ಅಕ್ಷರಶಃ ಅರಣ್ಯದ ಭಾಗನೇ ಬಹುಪಾಲು ಹೊಂದಿರುವಂಥವು. ಅವ್ರು ಹೇಳಿದ್ರಲ್ಲ, ಇಲ್ಲಿ ಮಲೇರಿಯಾ ಮತ್ತು ಕಾಡು ಪ್ರಾಣಿಗಳ ಹಾವಳಿ, ಮಲೇರಿಯಾ ಕಾಯಿಲೆ ಅಂತೂ ಪ್ರತಿ ವರ್ಷ ಬರುವಂಥದ್ದೇ ಆಗಿರ್ತದೆ. ಹಾಗೂ ಯಾವುದೇ ಬೆಳೆಯನ್ನು ತೆಗೆದ್ರು ಕೂಡ ಇವತ್ತಿಗೂ ಸಹ ಜೊಯ್ಡಾದಲ್ಲಿ ಯಾವುದೇ ಬೆಳೆಯನ್ನು ತೆಗೆಯೋದು ಅಂದರೆ ಕಷ್ಟದ ವಿಚಾರ. ಯಾಕೆಂತಂದರೆ ಪ್ರಾಣಿಗಳ ಹಾವಳಿಯಿಂದ ಅದನ್ನು ಬೆಳೆ ತೆಗೆಯೋದೇ ಕಷ್ಟದ ವಿಚಾರ. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ಅವರಿಗೆ ಕಷ್ಟದಲ್ಲಿ ರಕ್ಷಕನಾಗಿ ಬರಲೇ ಇಲ್ಲ. ಆದರೆ ಕಂದಾಯ ತೆರಿಗೆಯನ್ನು ವಸೂಲಿ ಮಾಡೋ ಸಂದರ್ಭದಲ್ಲಿ ಬರ್ತಾ ಇದ್ದಿದ್ದು ಬ್ರಿಟಿಷ್ ಆಡಳಿತ ಅವ್ರಿಗೆ ಅಕ್ಷರಶಃ ಬೇಡವಾಗಿತ್ತು. ಅದು ಮತ್ತು ಇದೆಲ್ಲ ಆದಮೇಲೆ ನಂತರ ಇಲ್ಲಿ ಪತ್ರಿಕೆಗಳ ಪ್ರಕಟಣೆ ಆದಮೇಲೆ ಎಸ್ಪೆಷಲಿ ಈ ನಾಡಿನ ಗಣ್ಯ ವರ್ಗದವರು ಅಂತಂದರೆ ಹವ್ಯಕರು ಬರ್ತಾರೆ, ದೇಸಾಯಿಗಳು ಬರ್ತಾರೆ, ಮತ್ತು ಈ ಎಲ್ಲರೂ ಇಂಗ್ಲೀಷ್, ಮರಾಠಿ ಈ ಪತ್ರಿಕೆಗಳನ್ನು ಓದ್ತಾ ಇರ್ತಾರೆ. ಈ ಪತ್ರಿಕೆಗಳನ್ನು ಓದೋದ್ರಿಂದ ಅವ್ರಿಗೂ ಕೂಡ ರಾಷ್ಟ್ರೀಯಾಭಿಮಾನ ಉಂಟಾಗಿ ರಾಷ್ಟ್ರೀಯ ಚಳುವಳಿಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತದೆ. ಈ ನಿಟ್ಟಿನಲ್ಲಿ ನೋಡಿದಾಗ 1920ರಲ್ಲಿ ಅಸಹಕಾರ ಚಳುವಳಿ ಘೋಷಣೆ ಆಗುತ್ತೆ. ಅಸಹಕಾರ ಚಳುವಳಿ ಘೋಷಣೆ ಆದಂಥ ಸಂದರ್ಭದಲ್ಲಿ ಫಸ್ಟು ಕಾರವಾರದಲ್ಲಿ ಚಂದವರ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ. ಅದಾದ ನಂತರ ಇದನ್ನು ಅಂಕೋಲ ಮತ್ತು ಹಳಿಯಾಳ ತಾಲೂಕುಗಳಲ್ಲಿ ಈ ಅಸಹಕಾರ ಚಳುವಳಿಗೆ ಬೆಂಬಲ ನೀಡುವಂತೆ ಸಾರ್ವಜನಿಕ ಸಭೆಯನ್ನು ಸಂಘಟಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಹಳಿಯಾಳ ತುಂಬ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡುತ್ತೆ. ಇದಾದ ನಂತರ ಒಂದು ಸಾರಿ 8ನೇ ತಾರೀಕು ನವೆಂಬರ್ 1920ರಂದು ಗಾಂಧೀಜಿಯವರು ಕರ್ನಾಟಕಕ್ಕೆ ಭೇಟಿ ಕೊಡ್ತಾರೆ. ಬೆಳಗಾವಿನಿಂದ ಧಾರವಾಡಕ್ಕೆ ಹೋಗಬೇಕಾದಾಗ ಹಳಿಯಾಳಕ್ಕೆ ಭೇಟಿ ಕೊಡ್ತಾರೆ. ಹಳಿಯಾಳಕ್ಕೆ ಭೇಟಿ ಕೊಟ್ಟು ಜನರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಈ ಸಂದರ್ಭದಲ್ಲಂತೂ ಜನಕ್ಕೆ ಈ ಸಂದರ್ಭದಲ್ಲಿ ಗಾಂಧಿಯವರ ಮಾತಿನಿಂದ ತುಂಬ ಉತ್ಸಾಹ ಬಂದು ಈ ಅಸಹಕಾರ ಚಳುವಳಿಯಲ್ಲಿ ಹೆಚ್ಚಿನ ಜನರು ಪಾಲ್ಗೊಳ್ತಾರೆ. ಅಷ್ಟೇ ಅಲ್ಲದೆ ಅಸಹಕಾರ ಚಳುವಳಿ ಮತ್ತು ಖಿಲಾಫತ್ ಚಳುವಳಿ ಇದೆರಡೂ ನಂತರ ಒಟ್ಟಿಗೆ ಆದಂಥ ಸಂದರ್ಭದಲ್ಲಿ ಅಬ್ದುಲ್ ಖಾದರ್ ಮಣಿಯಾರರು ಅಂತ ಹಳ್ಳಿಯಾಳದಲ್ಲಿ ಈ ಖಿಲಾಫತ್ ಚಳುವಳಿಯ ನಾಯಕತ್ವವನ್ನು ವಹಿಸಿಕೊಂಡು ಅದನ್ನು ಮುನ್ನಡೆಸ್ತಾರೆ. ನಂತರ ಸವಿನಯ ಕಾಯ್ದೆಭಂಗ ಚಳುವಳಿ. ಈ ಸಂದರ್ಭದಲ್ಲಿ ಹೇಳೋದಾದರೆ ಸವಿನಯ ಕಾಯ್ದೆಭಂಗ ಚಳುವಳಿಯಲ್ಲಿ ಸೂಪ ಮತ್ತು ಹಳಿಯಾಳ ತಾಲೂಕುಗಳ ಕೊಡುಗೆ ಅಂತ ಹೇಳೋದಾದರೆ ಒಂದು ಸರಿ ಇದು ಅರಣ್ಯ ಸತ್ಯಾಗ್ರಹಿಗಳು ಹಳಿಯಾಳದಲ್ಲಿ ಪ್ರೊಸೆಷನ್ ಹೋಗ್ತಾ ಇರ್ತಾರೆ. ಹೋಗಬೇಕಾದಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರು ಅವ್ರ ಮೇಲೆ ದಾಳಿ ಮಾಡ್ತಾರೆ. ಅವರನ್ನಷ್ಟೇ ಹೊಡೆಯೋದಲ್ಲದೆ ಪಕ್ಕದಲ್ಲಿ ಓದುವ ಕೊನೆಯಲ್ಲಿ ಓದ್ತಾ ಕುಳಿತಿರ್ತಾರೆ ಜನರು, ಅವರಿಗೂ ಕೂಡ ಹೊಡಿತಾರೆ. ಅಷ್ಟೇ ಅಲ್ಲದೆ ಅಲ್ಲಿದ್ದ ಪೀಠೋಪಕರಣಗಳನ್ನೆಲ್ಲ ನಾಶ ಮಾಡ್ತಾರೆ. ಹಾಗೆಯೇ ಮತ್ತೆ ಇನ್ನೊಂದು ಸಹ ಅರಣ್ಯ ಸತ್ಯಾಗ್ರಹ ಅಲ್ಲದೆ ಕರ ನಿರಾಕರಣ ಸತ್ಯಾಗ್ರಹಗಳು ಕೂಡ ಇಲ್ಲೂ ಕೂಡ ಆಗುತ್ತೆ. ಹಾಗೆಯೇ ಇದು ಮದ್ಯಪಾನ ವಿರೋಧಿ ಚಳುವಳಿ ಕೂಡ ಇಲ್ಲಾಗುತ್ತೆ. ಅದರಲ್ಲೂ ಮದ್ಯಪಾನ ವಿರೋಧಿ ಚಳುವಳಿಯಲ್ಲಿ ಅವರೇನು ಮಾಡ್ತಾರೆ, ಹಳ್ಳಿಗೆಲ್ಲ ಹೋಗಿ ಯಾರ್ಯಾರು ಮದ್ಯ ಸೇವನೆ ಎಲ್ಲ ಮಾಡ್ತಿದ್ರಲ್ಲ ಅವ್ರ ಹತ್ರ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಇನ್ಮೇಲಿಂದ ಮದ್ಯಪಾನ ಮಾಡಬಾರ್ದು ಅಂತ. ಇದು ಅವರ ಕೆಲವು ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಹೋಗೋಕ್ಕಾಗಲಿಲ್ಲ ಅಂತ ಸಂದರ್ಭದಲ್ಲಿ ಆಯಾ ಜಾತಿ ಪಂಚಾಯಿತಿಗಳಿಗೆ ವಹಿಸಿರ್ತಾರೆ, ನೀವು ಅವರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತ. ಸೊ ಈ ರೀತಿ ಮಾಡೋದ್ರಿಂದ ಸರ್ಕಾರ ಆ್ಯಕ್ಷನ್ ಮಾಡುತ್ತೆ ಈ ಮದ್ಯದ ಅಂಗಡಿಗಳನ್ನು. ಆ ರೀತಿ ಆ್ಯಕ್ಷನ್ ಮಾಡಿದಾಗ ಸೂಪದಲ್ಲಿ 7 ಅಂಗಡಿಗಳಲ್ಲಿ ಬರೀ 2 ಅಷ್ಟೇ ಹರಾಜಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸವಿನಯ ಕಾಯ್ದೆಭಂಗ ಚಳುವಳಿಯಲ್ಲೂ ಕೂಡ ಹಳಿಯಾಳ ಮತ್ತು ಸೂಪದ ಪಾತ್ರ ದೊಡ್ಡದು ಅಂತ ನಾನು ಹೇಳ್ತೀನಿ. ಮತ್ತು ಇನ್ನು ಕ್ವಿಟ್ ಇಂಡಿಯಾ ಚಳುವಳಿ ಅಂತ ಬಂದಂಥ ಸಂದರ್ಭದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಆಗಸ್ಟ್ 8, 1942ರಲ್ಲಿ ಘೋಷಣೆ ಆದ ನಂತರ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೇ ಗಾಂಧೀಜಿಯವರು ಮತ್ತು ಇತರ ಕಾಂಗ್ರೆಸ್ ನಾಯಕರು ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದ ಕೂಡಲೇ ಅವತ್ತಿನ ದಿನನೇ ಸಂಜೆ ಅಂದರೆ ಆಗಸ್ಟ್ 9, 1942ರಲ್ಲಿ ಕುಮಟಾದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ತಾರೆ
ತಿಮ್ಮಪ್ಪ ನಾಯಕರು ಹಮ್ಮಿಕೊಂಡು ಗಾಂಧೀಜಿಯವರ ಬಂಧನದ ವಿರುದ್ಧ ಪ್ರತಿಭಟನೆ ಮಾಡುವಂತೆ ಅವರು ಭಾಷಣವನ್ನು ಮಾಡ್ತಾರೆ. ತಕ್ಷಣ ಅವ್ರು ಅರೆಸ್ಟ್ ಆಗ್ತಾರೆ. ಆದರೆ ಆ ಪ್ರತಿಭಟನಾ ಚಳುವಳಿ ಅಲ್ಲಿಗೆ ಮಾತ್ರ ನಿಲ್ಲದೆ ಹಳಿಯಾಳದಲ್ಲೂ ಕೂಡ ಈ ರೀತಿಯ ಪ್ರತಿಭಟನೆ ಚಳುವಳಿಗಳು ಕೂಡ ನಡೀತದೆ. ಇದಿಷ್ಟೇ ಅಲ್ಲದೆ 1942 ಸಂದರ್ಭದಲ್ಲಿ ಆದಂಥ ಕೊನೆಗೆ ಯಾರೂ ನಾಯಕರಿಲ್ಲದೆ ಹೋಗ್ತಾರೆ ಈ ಚಳುವಳಿಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅದು ತಿರುವನ್ನೇ ಬೇರೆ ತಿರುವನ್ನು ಚಳುವಳಿ ಪಡ್ಕೊಳುತ್ತೆ. ಆ ಸಂದರ್ಭದಲ್ಲಿ ವಿಧ್ವಂಸಕ ಕೃತ್ಯಗಳು ಜರುಗುತ್ತೆ. ಅದರಲ್ಲಿ ಟೆಲಿಫೋನ್ ವೈರನ್ನು ಕಟ್ ಮಾಡೋದು, ಆಮೇಲೆ ಕಚೇರಿಗಳ ಮೇಲೆ, ಬ್ರಿಟಿಷ್ ಕಚೇರಿಗಳ ಮೇಲೆ ಆಕ್ರಮಣವನ್ನು ಮಾಡೋದು, ಮತ್ತು ಪೋಸ್ಟ್ ಆಫೀಸ್ಗಳನ್ನು ಧ್ವಂಸಗೊಳಿಸೋದು, ಈ ರೀತಿ ಕೆಲಸಗಳೆಲ್ಲ ನಡೆಯುತ್ತೆ. ಅದನ್ನು ನಾವು ಸೂಪದಲ್ಲೂ ಕೂಡ ಗಮನಿಸ್ಬೋದು. ಬಟ್ 1942 ತಕ್ಷಣಕ್ಕೆ ಆಗಲಿಲ್ಲ ಅಂದರೂ ಕೂಡ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 1943 ಹಾಗೂ ನೆಕ್ಸ್ಟ್ 1944 ಮಾರ್ಚ್ ಈ ಸಂದರ್ಭದಲ್ಲಿ ಸೂಪ ಮತ್ತು ಲೋಂಡಾ ರೋಡಿನಲ್ಲಿ ಕಟ್ ಆಗುತ್ತೆ. ಹಾಗೆ ಜಗಲ್ಪೇಟ್ ರೋಡ್ನಲ್ಲೂ ಕೂಡ ಈ ಟೆಲಿಫೋನ್ ವೈರ್ಗಳನ್ನು ಕಟ್ ಮಾಡಿರ್ತಾರೆ. ಸೊ ಇಷ್ಟು ಸ್ವಾತಂತ್ರ್ಯ ಚಳುವಳಿಗೆ ಇಷ್ಟೆಲ್ಲ ಕೊಡುಗೆಯನ್ನು ಈ 2 ತಾಲೂಕುಗಳು ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಬಹುಶಃ ಉತ್ತರ ಕನ್ನಡ ಜಿಲ್ಲೆಯ ಇತರ ತಾಲೂಕುಗಳಿಗೆ ಕಂಪೇರ್ ಮಾಡಿದರೆ ಕಡಿಮೆನೇ ಇರ್ಬೋದು. ಆದರೂ ಕೂಡ ಇದು ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಸಲ್ಲಿಸಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಮುಗಿಸ್ತೀನಿ. ಅವಕಾಶ ಮಾಡಿಕೊಟ್ಟಂಥ ವಿಜಯ ಮೇಡಮ್ ಅವರು ಹಾಗೂ ಪ್ರಮೋದ್ ಹೆಗ್ಡೆ ಸರ್ ಅವರಿಗೆ ಈ ಸಂದರ್ಭದಲ್ಲಿ ವಂದಿಸುತ್ತೇನೆ. ಹಾಗೂ ಈ ಪ್ರಬಂಧವನ್ನು ಬರೆಯಲಿಕ್ಕೆ ಸ್ಫೂರ್ತಿಯನ್ನು ನೀಡಿದಂಥ ಶ್ಯಾಮ್ ಸುಂದರ್ ಗೌಡ ಸರ್ ಅವ್ರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ.